ಎಸ್, ದ್ವಿತೀಯ ಪಂದ್ಯಾಟದ ಆರಂಭಿಕ ಇನ್ನಿಂಗ್ಸಿನ ಚಾಲ್ತಿಯಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಇರುವ ಬಲಿಷ್ಠ ದಾಂಡಿಗರನ್ನ ಕಳಿಸಿಕೊಡಲಾಗಿದೆ. ಲೆಫ್ಟಿ ನವಾಜ್ ಜೊತೆಯಾಗಿ ತಂಡದ ಪ್ರಮುಖ ದಾಂಡಿಗರಾಗಿರತಕ್ಕಂತಹ ಬಾಸಿತ್. ಎಸೆತಗಾರಿಕಾ ವಿಭಾಗದಲ್ಲಿ ರಿಫ್ವಾನ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಜೊತೆಯಾಗಿ ವೀಕ್ಷಕ ವಿವರಣಾ ತುದಿಯಲ್ಲಿ ಮಜೀದ್ ಮಲ್ಲೂರ್ ಅವರನ್ನ ಸ್ವಾಗತಿಸಿಕೊಳ್ಳುತ್ತಾ ಇವರಿಗೆ ವೀಕ್ಷಕರುಣೆಯಲ್ಲಿ ಜೊತೆಯಾಗಿದ್ದಂತಹ ಗೋಪಿ ಸರ್, ಅದೇ ರೀತಿಯಲ್ಲಿ ಅಕ್ಬರ್ ಅಲಿ ನಂದಾವರ ಸರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಥಮ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ ಇತ್ತೀಚೆಗೆ ಪ್ರತಿಷ್ಠಿತ ಕ್ಲಬ್ ಆಗಿರತಕ್ಕಂತಹ ಟಾರ್ಪಡೋಸ್ ಕಾನಾ ತಂಡಕ್ಕೆ ಪಾದಾರ್ಪಣೆಗೈದಂತಹ ಅವರು ಅತ್ಯುತ್ತಮ ದಾಂಡಿಗ, ಒನ್ ಆಫ್ ದ ಟಾಪ್ ಕ್ಲಾಸ್ ಪ್ಲೇಯರ್ ಇನ್ ಅಂಡರ್ ಆರ್ಮ್ ಕ್ರಿಕೆಟ್, ಲೆಫ್ಟಿ ನವಾಜ್ ಅಟ್ ದ ಸ್ಟ್ರೈಕಿಂಗ್ ಎಂಡ್. ಎಸೆತಗಾರಿಕಾ ವಿಭಾಗದಲ್ಲಿ ಸುದೀರ್ಘ ವರ್ಷಗಳ ಕಾಲ ತಂಡದ ಪರವಾಗಿ ಆಡಿ ಅನುಭವ ಹೊಂದಿರತಕ್ಕಂಥ ಆಟಗಾರ ರಿಫ್ವಾನ್ ತನ್ನ ಆರಂಭಿಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡ ಬಳಿಕ ತೀರ್ಪುಗಾರನ ದಾಟಿ ತನ್ನದೇ ಆದಂತಹ ಶೈಲಿಯೊಂದಿಗೆ ಪವರ್ ಪ್ಲೇಯ ಚಾಲ್ತಿಯಲ್ಲಿ 2 ಕ್ಷೇತ್ರ ಪಾಲಕರು ಮಾತ್ರ ಸೀಮಾರೇಖೆಯ ಗಡಿಭಾಗದಲ್ಲಿರುವಾಗ ಕ್ಷೇತ್ರ ಪಾಲಕರ ಆಯೋಜನೆಯನ್ನು ಗಮನಿಸಿಕೊಂಡು ಈ ಹಚ್ಚ ಹಸುರಿನ ಹುಲ್ಲುಗಾವಲನ್ನು ಸೂಸಿದಂತಹ ಮೈಗೂಡಿಸಿಕೊಂಡು ಸಾಕ್ತಾ ಇರತಕ್ಕಂತಹ ಮೈದಾನದಲ್ಲಿ ಉತ್ತಮ ಅಂಕಪಟ್ಟಿಯನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆಯೊಂದಿಗೆ ಆರಂಭಿಕ ಓವರಿನ ಆರಂಭಿಕ ಚೆಂಡು ಆಫ್ ಸ್ಟಿಕ್ ನಿಂದ ತೀರಾ ಹೊರಬಿದ್ದ ಚೆಂಡಿಗನುಸಾರವಾಗಿ ವೈಡ್ ಎನ್ನತಕ್ಕಂತಹ ತೀರ್ಪನ್ನು ನೀಡುತ್ತಾ ಇದ್ದಾರೆ. ವೈಡ್ ಮುಖಾಂತರವಾಗಿ ಖಾತೆಯಲ್ಲಿ 1 ಅಂಕದ ಗಳಿಕೆಯೊಂದಿಗೆ ಖಾತೆಯಂತೂ ಆರಂಭವಾಗಿದೆ. ಎರಡು ಕ್ಷೇತ್ರ ಪಾಲಕರ ಉಪಸ್ಥಿತಿ ಇದೆ. ಸೀಮಾರೇಖೆ ಗಡಿ ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ನೇರ ವಿಭಾಗದಲ್ಲಿ ನಿಲ್ಲಿಸುವಂತಹ ರೀತಿಯಲ್ಲಿ ಲಾಂಗ್ ಆಫ್ ಅಂಡ್ ಲಾಂಗ್ ಆನ್, ಅದರಲ್ಲೂ ಪ್ರಮುಖವಾಗಿ ಕೌ ಕಾರ್ನರ್ ವಿಭಾಗದಲ್ಲಿ ವೈಡ್ ಈಸ್ಟ್ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕರ ಉಪಸ್ಥಿತಿ ಇದೆ. ಆರಂಭಿಕ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ ಕಾರಣ ಜಸ್ಟ್ ಇನ್ಸೈಡ್ ದ ಟೈಮ್ ಲೈನ್, ವೆಲ್ ಎಕ್ಸಿಕ್ಯೂಷನ್. ಆರಂಭಿಕ ಚೆಂಡನಲ್ಲಿ ಚುಕ್ಕಿಯಾಗಿಸ್ತಾ ಇದ್ದಾರೆ. ಈ ಬಲಿಷ್ಠ 2 ತಂಡಗಳ ನಡುವಿನ ಪಂದ್ಯಾಟ ಪ್ರಮುಖವಾಗಿ ಪ್ರಾದೇಶಿಕ ಮಟ್ಟದ ಪಂದ್ಯಾಕೂಟದಲ್ಲಿ ಗುರುತಿಸಿಕೊಳ್ಳುವಂತಹ ತಂಡವಾಗಿದೆ ಜೆಡಿ ಬಾಯ್ಸ್ ಬಂಟ್ವಾಳ್. ಆದರೆ ಮಂಗಳೂರಿನ ಪ್ರತಿಷ್ಠಿತ ತಂಡದ ವಿರುದ್ಧವಾಗಿ ಒಂದೇ ಪೂಲ್ನಲ್ಲಿ ಗುರುತಿಸಿಕೊಂಡು ಪ್ರಸ್ತುತ ಆಡುವುದಾದರೆ ಶಾಟ್ ಅಂಡ್ ಡಾಟ್ into the deep extra covers region for a doubles. Very tough to chase that ball to the fielders, and in that chasing of the fielders the batters got the opportunity of complete the couple of runs between the middles, and with the couple of runs scorecard shows 3 without loss of any wicket after the completion of very first 2 deliveries of the first over. ಆರಂಭಿಕ 2 ಚೆಂಡುಗಳ ಮುಕ್ತಾಯ, ಸೊಗಸಾದ ಹೊಡೆತಗಾರಿಕೆ ಇದು. ಆಫ್ ಸೈಡ್ ವಿಭಾಗದಲ್ಲಿ ಪ್ರಮುಖವಾಗಿ ಕಲಾತ್ಮಕ ಶೈಲಿಯ ದಂಡುಗಾರಿಕೆಯನ್ನು ಮುಂದುವರಿಸುವಂತಹ ದಾಂಡಿಗರು ದಂಡಿಸುವಂತಹ ಪ್ರಮುಖ ಸ್ಥಳವಾಗಿದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್, ಲೆಫ್ಟಿ ನವಾಜ್, ವೆಲ್ಕಮ್ ವೆಲ್ಕಮ್ ವಾರ್ಮ್ ವೆಲ್ಕಮ್ ಟು ನಂದಾವರ. ಶಾಟ್ ಕಮಿಂಗ್ ಫ್ರಮ್ ದ ಬ್ಲೇಡ್ ಆಫ್ ಮಿಸ್ಟರ್ ಲೆಫ್ಟಿ ನವಾಜ್. ಯಾತಕ್ಕಾಗಿ ಟಾರ್ಪಡೋಸ್ ಕಾನಾ ತಂಡ ಈತನನ್ನ ಕರೆಸಿಕೊಂಡಿತ್ತು ಎಂಬುದಕ್ಕೆ ಇಲ್ಲಿ ಸರಿಯಾದ ಪ್ರತ್ಯುತ್ತರ ಬರುತ್ತಾ ಇದೆ. ಲೆಫ್ಟಿ ನವಾಜ್ ಈಸ್ ಆನ್ ಫೈರ್. ಆರಂಭಿಕ ಸಿಕ್ಸರ್ ದಾಖಲಾಗ್ತಾ ಇದೆ ಇನ್ನಿಂಗ್ಸ್ನಲ್ಲಿ. ಮೂರು ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 9 ಕಾಣ ಸಿಗ್ತಾ ಇದೆ. ರಿಫ್ವಾನ್ ಅವರ ಕಂಬ್ಯಾಕ್ ಅನ್ನ ಇಲ್ಲಿ ಗಮನಿಸಿಕೊಳ್ಳಲೇಬೇಕಾಗಿದೆ, ಕಂಬ್ಯಾಕ್ ಅನ್ನ ಮಾಡಿಕೊಳ್ಳಲೇಬೇಕಾಗಿದೆ. ಕಾರಣ 3 ಚೆಂಡುಗಳಲ್ಲಿ ಈಗಾಗಲೇ 9 ಓಟವನ್ನು ಬಿಟ್ಟುಕೊಟ್ಟು 4ನೇ ಚೆಂಡಿನ ಚಾಲ್ತಿಯಲ್ಲಿ ಸೊಗಸಾದ ದಾಳಿ ಕಳೆದ ಚೆಂಡಲ್ಲಿ ಮಾಡಿಕೊಂಡ ಚುಕ್ಕಿ ಚೆಂಡಿನಂತೆಯೇ ಇಲ್ಲಿ ಸೊಗಸಾದ ರೀತಿಯ ದಾಳಿಗಾರಿಕೆ 4ನೇ ಚೆಂಡಿನಲ್ಲಿ ಬರುತ್ತಾ ಇದೆ. 4 ಚೆಂಡುಗಳನ್ನು ಕೂಡ ಎದುರಿಸಿದಂತಹ ಲೆಫ್ಟಿ ನವಾಜ್ ಇಲ್ಲಿ ಈಗಾಗಲೇ ಅಂಕಪಟ್ಟಿಯಲ್ಲಿ ವೈಯಕ್ತಿಕವಾಗಿ 9 ಅಂಕದ ಗಳಿಕೆಯೊಂದಿಗೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಆರಂಭಿಕ ಓವರಿನ 5ನೇ ಚೆಂಡಿನ ಚಾಲ್ತಿಯಲ್ಲಿ ಸೊಗಸಾದ ಹೊಡೆತ ಇದು. ಆ ಭಾಗದಲ್ಲಿ ಕ್ಷೇತ್ರ ಪಾಲಕರ ಉಪಸ್ಥಿತಿ ಇದೆ. ಎಲ್ಲ ಒಂದು ಕಡೆ ಥರ್ಡ್ ಮ್ಯಾನ್ ವಿಭಾಗದಲ್ಲಿನ ಕ್ಷೇತ್ರ ಪಾಲಕ ಚೆಂಡನ್ನು ತಡೆ ಹಿಡಿದ್ರು 1 ಅಂಕವನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ ಗಳಿಗೆಯಲ್ಲಿ ಸ್ಟ್ರೈಕ್ ರೋಟೇಟ್ ಬಾಸಿತ್ ಅವರ ಉಪಸ್ಥಿತಿ ಇದೆ ದಂಡುಗಾರಿಕಾ ವಿಭಾಗದಲ್ಲಿ. ಆರಂಭಿಕ ಓವರಿನ ಆರಂಭಿಕ 5 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 10 ಕಾಣ ಸಿಗ್ತಾ ಇದೆ. ಪ್ರಥಮ ಓವರಿನ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ದ ಲಾಸ್ಟ್ ಡೆಲಿವರಿ ಆಫ್ ದ ಫಸ್ಟ್ ಓವರ್ ಇಸ್ ಇನ್ ಪ್ರೋಗ್ರೆಸ್. ರಿಫ್ವಾನ್ ಆರಂಭಿಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ. ದಂಡುಗಾರಿಕಾ ವಿಭಾಗದಲ್ಲಿ ಎಡ ಬಲ ದಾಂಡಿಗರ ಕಳಿಸಿಕೊಡುವಿಕೆ, ಯಾವಾಗ ಸ್ಟ್ರೈಕ್ ಬದಲಾವಣೆ ಆಗುತ್ತೋ ಆವಾಗ ಆ ಕ್ಷೇತ್ರ ಪಾಲನೆಯ ಆಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ. ಊರ್ವ ಕ್ಷೇತ್ರ ಪಾಲಕ ಡೀಪ್ ಮಿಡ್ ವಿಕೆಟ್, ಮಗದೂರುವ ಕ್ಷೇತ್ರ ಪಾಲಕ ಲಾಂಗ್ ಆಫ್ ತುದಿಯಲ್ಲಿ ಸನ್ನದ್ಧರಾಗಿ ನಿಂತಿರುವುದಾದರೆ ಪ್ರಥಮ ಓವರಿನ ಕೊನೆಯ ಚೆಂಡು ದಂಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಕ್ಷೇತ್ರ ಪಾಲಕನ ಉಪಸ್ಥಿತಿ ಎಲ್ಲೋ ಒಂದು ಕಡೆ ಆ ಭಾಗಕ್ಕೆ ತೆರಳಿದಂತ ಚೆಂಡು ಬಾಯ್ಸ್ ಮುಖಾಂತರವಾಗಿ ಅಂಕದ ಗಳಿಕೆಯನ್ನು ಮಾಡಿಕೊಳ್ತಾ ಇದರ ಮುಖಾಂತರವಾಗಿ ಪ್ರಥಮ ಓವರ್ ಇಲ್ಲಿಗೆ ನಾಂದಿ ಹಾಡಿದೆ. ಆರಂಭಿಕ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 11 ಕಾಣ ಸಿಗ್ತಾ ಇದೆ.
ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಸತಗಾರಿಕಾ ವಿಭಾಗದಲ್ಲಿ ಶರಣ್ ಅವರನ್ನ ಕಣಕ್ಕಿಳಿಸಲಾಗಿದೆ. ದ್ವಿತೀಯ ಓವರಿನ ಆರಂಭಿಕ ಚೆಂಡು ಸೊಗಸಾದ ಹೊಡೆತ. ಇದು ಕ್ಷೇತ್ರಪಾಲಕರು ಉಪಸ್ಥಿತಿ ಇದ್ರು ಕೂಡ ಭಾಗದಲ್ಲಿ ದಂಡಿಸಿದ್ರು. ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ತಡೆ ಹಿಡಿಯುವ ಪ್ರಯತ್ನ. ಇಲ್ಲಿ 4 ಅಂಕದ ಗಳಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿತ್ ಬೌಂಡರಿ ಸ್ಕೋರ್ ಕಾರ್ಡ್ ಮೂವ್ಸ್ ಅಪ್ ಟು 15 ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಸೊಗಸಾದ ಹೊಡೆತ ಇದು. ಆರಂಭಿಕ ಓವರ್ನಲ್ಲಿ ನವಾಜ್ ಸಿಕ್ಸರ್ ಅನ್ನು ಬಾರಿಸಿದ್ರು. ಇಲ್ಲಿ ಪ್ರಸ್ತುತ ಬಾಸಿತ್ ಬ್ಯಾಟ್ ಮುಖೇನವಾಗಿ ಬೌಂಡರಿ ಸಿಡಿಯಲ್ಪಡುತ್ತಾ ಇದೆ. ಕ್ಷೇತ್ರ ಪಾಲಕರಿಲ್ಲದ ಕಡೆಗೆ ಚೆಂಡನ್ನು ದಂಡಿಸುವ ಮುಖಾಂತರವಾಗಿ ಯಶಸ್ಸಿನ ದಂಡುಗಾರಿಕೆಯನ್ನು ಕಟ್ಟಿಕೊಳ್ತಾ ಇದ್ದಾರೆ. 2 ಕ್ಷೇತ್ರ ಪಾಲಕರು ಮಾತ್ರ ಸೀಮಾರಿಕೆ ಗಡಿಭಾಗದಲ್ಲಿರುವಾಗ ಆ ಪವರ್ ಪ್ಲೇ ಲಾಭಾಂಶವನ್ನು ಅರಿತುಕೊಂಡು ಗ್ಯಾಪ್ ಶಾಟ್ ಅದೇ ರೀತಿಯಲ್ಲಿ ಓವರ್ ದ ಫೀಲ್ಡರ್ಸ್ ಬಾರಿಸುವ ಮುಖಾಂತರವಾಗಿ 4 ಅಂಕವನ್ನು ದಾಖಲಿಸಿಕೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 15-15ಕ್ಕೆ 0 ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ ದಂಡಿಸಿದ್ರು. ಕ್ಷೇತ್ರ ಪಾಲಕನ ಉಪಸ್ಥಿತಿ ಇದೆ. ಪೃಥ್ವಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಮಿಡ್ ಆನ್ ವಿಭಾಗದಲ್ಲಿನ ಕ್ಷೇತ್ರ ಪಾಲಕ ಚೆಂಡನ್ನು ತಡೆ ಹಿಡಿಯುವುದಾದರೆ ಬಹುತೇಕವಾಗಿ ಸೊಗಸಾದ ರೀತಿಯ ಸಂಪೂರ್ಣ 360 ಡಿಗ್ರಿಯ ಮಾದರಿಯ ಮೈದಾನದಲ್ಲೂ ಕೂಡ ಹಚ್ಚ ಹಸುರಿನ ಹುಲ್ಲುಗಾವಲಿನ ಮೈದಾನವೆಂಬಂತೆ ಕ್ಷೇತ್ರ ಪಾಲಕರಿಗೆ ಜಿಗಿಯಲು ಅದೇ ರೀತಿಯಲ್ಲಿ ಇನ್ನುಳಿದ ಎಲ್ಲಾ ರೀತಿಯ ಪ್ರದರ್ಶನವನ್ನು ತೋರ್ಪಡಿಸಲು ಅತ್ಯುನ್ನತ ಅವಕಾಶವಾಗಿರುವಂತಹ ರೀತಿಯಲ್ಲಿನ ಒಂದು ಹುಲ್ಲುಗಾವಲಿನ ಮೈದಾನವನ್ನು ಗಮನಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಪಂದ್ಯಾಕೂಟದ ಯಶಸ್ಸಿಗಾಗಿ ಈ ಮೈದಾನದ ರಚನೆ, ಸಿದ್ಧತೆ, ಸನ್ನದ್ಧತೆ ಇನ್ನುಳಿದ ಎಲ್ಲಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅವಿರತ ಶ್ರಮವನ್ನು ಪಟ್ಟಂತಹ ಎಲ್ಲ ಸಂಘಟನಾ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಓವರ್ ನಂಬರ್ 2ರ ಆರಂಭಿಕ 3 ಚೆಂಡುಗಳ ಮುಕ್ತಾಯದ ಬಳಿಕ ಇದೀಗ 4ನೆಯ ಚೆಂಡಿಗೆ ಸಾಗ್ತಾ ಇದ್ದಾವೆ. ಆರಂಭಿಕ ಓವರ್ನಲ್ಲಿ ಒಂದು ದೊಡ್ಡ ಹೊಡೆತದ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಂತಹ ಪ್ರತಿಭೆ ಲೆಫ್ಟಿ ನವಾಸ್. Oh my God, yo man, you cannot do that one, Mr. Lefty Nawaz. The second 6 of this innings coming from the blade of Mr. Lefty Nawaz, jersey number 44 here for you. Torpedoes Kana ತಂಡದ ಆರಂಭಿಕ ದಾಂಡಿಗ ಸೊಗಸಾದ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ತಾ ಇದ್ದಾರೆ. 4 ಚೆಂಡುಗಳ ಮುಕ್ತಾಯ, ಒಟ್ಟಾಗಿ ಖಾತೆಯಲ್ಲಿ 22 ಕಾಣ ಸಿಗ್ತಾ ಇದೆ. ಸೊಗಸಾದ ಕನೆಕ್ಟ್ ಮುಖಾಂತರವಾಗಿ ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. and it's cut at the deep of the region. ಸೊಗಸಾದ ರೀತಿಯ ಕ್ಷೇತ್ರ ಪಾಲನೆಯಾಗಿದೆ. ಫ್ಲಾಟ್ ಓವರ್ಷನ್ ಫ್ರಮ್ ದ ಬ್ಲೇಡ್ ಆಫ್ ಮಿಸ್ಟರ್ ಲೆಫ್ಟಿ ನವಾಸ್. ಆಫ್ಟರ್ ಅ ಗ್ರೇಟ್ ನಾಕ್ ಹಿ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಫ್ಲಾಟ್ ಹೊಡೆತವಾಗಿತ್ತು. ಇಲ್ಲೊಂದು ಕಡೆ ಎನರ್ಜಿಯನ್ನು ಕೂಡಿಟ್ಟುಕೊಂಡು ದೊಡ್ಡ ಹೊಡೆತವನ್ನು ಬಾರಿಸಿದ್ಯಾದಲ್ಲಿ ಮತ್ತೊಂದು ದೊಡ್ಡ ಹೊಡೆತವನ್ನು ನಿರೀಕ್ಷಿಸಬಹುದಾಗಿತ್ತು. ಆದರೆ ದುರದೃಷ್ಟವಶಾತ್ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ಳುವಾಗ ನವಾಜ್ ರವರ ನಿರ್ಗಮನವಾಗ್ತಾ ಇದೆ. ನಂಬರ್ 3ನೆಯ ಕ್ರಮಾಂಕದಲ್ಲಿ ತನ್ನ ಸ್ಥಾನವನ್ನು ತುಂಬಲು ಶಾಕಿ ಜಾಕಿ ಅವರ ಆಗಮನವಾಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ನ ದ್ವಿತೀಯ ಓವರಿನ ಆರಂಭಿಕ 5 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 22 ಕಾಣ ಸಿಗ್ತಾ ಇದೆ. ಆಫ್ಟರ್ ಗ್ರೇಟ್ ಇನ್ನಿಂಗ್ಸ್ 15 ಅಂಕವನ್ನು ವೈಯಕ್ತಿಕ ಖಾತೆಯಲ್ಲಿ ದಾಖಲಿಸಿಕೊಂಡು ಲೆಫ್ಟಿ ನವಾಸ್ ರವರು ನೇರವಾಗಿ ಪೆವಿಲಿಯನ್ಗೆ ಮರಳುವಾಗ ಖಾತೆಯಲ್ಲಿ ಒಟ್ಟಾಗಿ 22 ಕಾಣ ಸಿಗ್ತಾ ಇದೆ. ದ್ವಿತೀಯ ಓವರಿನ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ಪವರ್ ಪ್ಲೇಯ ಕೊನೆಯ ಒಂದು ಚೆಂಡು ಬಾಕಿ. ಎಸೆತಗಾರಿಕಾ ವಿಭಾಗದಲ್ಲಿ ಶರಣ್ 5 ಚೆಂಡುಗಳ ಮುಕ್ತಾಯದ ಬಳಿಕ ಶಾಕೀರ್ ಅವರ ಕಡೆಗೆ ತಾನು ಎದುರಿಸುವಂತಹ ಆರಂಭಿಕ ಚೆಂಡು, ಎಸೆಯುವ ಕೊನೆಯ ಚೆಂಡು, ಸೊಗಸಾದ ಹೊಡೆತ. ಇಲ್ಲಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಗುರುತಿಸಿಕೊಳ್ಳುವಾಗ ವಿತ್ ಅ ಸಿಂಗಲ್ ದ ಸೆಕೆಂಡ್ ಓವರ್ ಕಮ್ಸ್ ಅಪ್ ಅಂಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಓವರ್ ಸ್ಕೋರ್ ಕಾರ್ಡ್ ಶೋಸ್ 23 ಫಾರ್ ದ ಲಾಸ್ ಆಫ್ 1. 2 gone, 23 ಫಾರ್ ದ ಲಾಸ್ ಆಫ್ 1. هل مايك تشيك هل
ರಕ್ಷಕ ಎಸೆತಗಾರಿಕಾ ವಿಭಾಗದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ನಕಾರ ಬಂದಿದೆ. ಬಲವಾದ ಮನವಿಯನ್ನು ಇಟ್ಟಿದ್ರು. ಆದರೆ ವಿಕೆಟ್ಗಳ ಮಧ್ಯಭಾಗದಲ್ಲಿ ಓಡಾಟದ ಲಾಭಾಂಶವನ್ನು ಪಡೆಕೊಂಡಂತ ದಾಂಡುಗಾರಿಕಾ ವಿಭಾಗ 1 ಅಂಕವನ್ನು ಪೂರ್ತಿಗೊಳಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 24 ಕಾಣ ಸಿಗ್ತಾ ಇದೆ. ಎದುರಾಳಿ ತಂಡದ ದೈತ್ಯ ದಾಂಡಿಗರನ್ನು ಗಮನಿಸಿಕೊಂಡು ಉತ್ತಮ ಅಂಕ ಪಟ್ಟಿಯನ್ನು ಕಟ್ಟಿಕೊಳ್ಳುವಂತ ನೆಲೆಯಲ್ಲಿ 13 ಚೆಂಡುಗಳನ್ನು ಬಳಸಿಕೊಂಡು ಟಾರ್ಪಡೋಸ್ ಕಾಣ ತಂಡ ದಾಖಲಿಸಿಕೊಂಡದ್ದು ಒಟ್ಟಾಗಿ 24 ಅಂಕಗಳನ್ನು. ಇದೀಗ ದ್ವಿತೀಯ ಚೆಂಡು, ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ ಡೌನ್ ದ ಲೆಗ್ ಸೈಡ್ ರೂಪದಲ್ಲಿ ಕೊಂಚ ಹೊರಬಿದ್ದ ಚೆಂಡು ಅಂಡ್ ಇಟ್ಸ್ ಜಸ್ಟ್ ಇನ್ಸೈಡ್ ದ ಟೈಮ್ ಲೈನ್. ವೆಲ್ ಹಿಯರ್ ಫ್ರಮ್ ದ ಬೌಲರ್. ಆರಂಭಿಕ 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡಿಗೆ ಸಾಗ್ತಾ ಇದ್ದಾವೆ. ತುರ್ತು ಸಲಹೆಗಳು ಬಂದಿದೆ. ಚೆಂಡುಗಳು ಚುಕ್ಕಿಯಾಗುವಾಗ ಶಾಕಿರ್ ಅವರ ಕಡೆಯಿಂದ ಕಿವಿ ಮಾತುಗಳು, ತುರ್ತು ಸಲಹೆಗಳು ಬರುವುದಾದರೆ 2 ಚೆಂಡುಗಳ ಮುಕ್ತಾಯದ ಬಳಿಕದ ತೃತೀಯ ಚೆಂಡಿಗೆ ಸಾಗ್ತಾ ಇದ್ದಾವೆ. ರಕ್ಷಕ್ ದೊಡ್ಡ ಹೊಡೆತ. ಇದು 30 ಗಜಗಳ ಒಳಭಾಗದಲ್ಲಿ ಚೆಂಡು ಗುರುತಿಸಿಕೊಳ್ತಾ ಇದೆ. ಫೀಲ್ಡರ್ ಅಂಡ್ ಇಟ್ಸ್ ಕಟ್ ಅಟ್ ದ ಇನ್ಸೈಡ್ ದಿ ಸರ್ಕಲ್ ಅಂಡ್ ದ ಸೆಕೆಂಡ್ ವಿಕೆಟ್ ಇಸ್ ಡೌನ್. ದ್ವಿತೀಯ ಹುತ್ತರಿ ಇಲ್ಲಿ ಪತನವಾಗ್ತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತಹ ತಂಡದ ಪ್ರಮುಖ ದಾಂಡಿಗ, ತಂಡದ ಕಪ್ತಾನ, ಕ್ಯಾಪ್ಟನ್ ಹೂ ಲೆಡ್ ದ ಟೀಮ್ ಫ್ರಮ್ ದ ಫ್ರಂಟ್, ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. 3 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 24 ಕಾಣ ಸಿಗ್ತಾ ಇದೆ. ವಿದೌಟ್ ಸ್ಕೋರಿಂಗ್ ಎನಿ ರನ್ಸ್ ಫ್ರಮ್ ದಿಸ್ ಓವರ್, ಈ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್ ದ ಫಾರ್ಮ್ ಆಫ್ 2 ಡೌನ್. ನಂಬರ್ 4ನೇ ಕ್ರಮಾಂಕದಲ್ಲಿ ಮನ್ಸೂರ್ ರಂತಡ್ಕರ್ ಅವರ ಆಗಮನವಾಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 24 ಕಾಣ ಸಿಗ್ತಾ ಇದೆ. ಎದುರಿಸಿದ ಆರಂಭಿಕ ಚೆಂಡು ಅತ್ಯುತ್ತಮ ರೀತಿಯಲ್ಲಿನ ಪರೀಕ್ಷಿಸಿ ನೋಡುವಂತ ರೀತಿಯಲ್ಲಿತ್ತು. ಕಾರಣ ಯಾವುದೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿರಲಿಲ್ಲ. 4 ಚೆಂಡುಗಳ ಮುಕ್ತಾಯ ಕಂಪೇರ್ ಟು ಪ್ರೀವಿಯಸ್ 2 ಓವರ್ಸ್. ಆರಂಭಿಕ ಓವರ್ನಲ್ಲಿ 11, ದ್ವಿತೀಯ ಓವರ್ನಲ್ಲಿ 12 ಓಟವನ್ನು ಬಿಟ್ಟು ಕೊಟ್ಟಿದ್ರು. ಆದರೆ ರಕ್ಷಕ್ ತಂಡಕ್ಕೆ ರಕ್ಷಣೆಯನ್ನು ನೀಡುತ್ತಾ ಇದ್ದಾರೆ. 4 ಚೆಂಡುಗಳಲ್ಲಿ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಟ್ರು. 1 ವಿಕೆಟ್ ಅನ್ನು ಕೂಡ ತನ್ನದಾಗಿಸಿಕೊಂಡ್ರು. ನೇರವಾಗಿ ಡಿಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಪ್ರಜ್ವಲ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. 5 ಚೆಂಡಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 3 ಓಟಗಳನ್ನು ಮಾತ್ರ. ದುಬಾರಿತವಾಗಿ ಓವರ್ ಮುಂದಕ್ಕೆ ಸಾಗುವಾಗ ಚೆಂಡನ್ನು ಕೈಗೆತ್ತಿಕೊಂಡು ಎಕನಾಮಿಕಲ್ ಸ್ಪೆಲ್ ಅನ್ನು ಎಸೆಯುವಂತದ್ದು ಖಂಡಿತವಾಗಿ ಕೂಡ ಸುಲಭವಾದ ಮಾತಲ್ಲ. ಅದು ಕೂಡ ಪ್ರಮುಖ ದಾಂಡಿಗನ ವಿಕೆಟ್ ಅನ್ನು ಪಡೆಕೊಂಡು ಆ ನಿರ್ಣಾಯಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ಳುವಂತದ್ದು ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಸೇರಿ ರಕ್ಷಕ್ ತಂಡಕ್ಕೆ ರಕ್ಷಣೆಯನ್ನು ನೀಡುತ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯ. ಇತನ ಓವರ್ನಲ್ಲಿ ಕೇವಲ ಗಳಿಕೆಯಾದದ್ದು 3 ಓಟಗಳು ಮಾತ್ರ. 26 ಖಾತೆಯಲ್ಲಿ 26 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಕಿರಣ್ ಎಸೆತಗಾರಿಕಾ ವಿಭಾಗದಲ್ಲಿ ಧನ್ಯವಾದಗಳು ಅಕ್ಬರ್ ಅಲಿ ನಂದಾವರ್ ಅವರಿಗೆ. ಸುದೀರ್ಘವಾಗಿರತಕ್ಕಂತಹ ವರ್ಷಗಳ ಕಾಲ ವೀಕ್ಷಕವರಣೆಯಲ್ಲಿ ಗುರುತಿಸಿಕೊಂಡು ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ವೀಕ್ಷಕಣೆಗಾರು, ಈ ಊರಿನ ಹೆಮ್ಮೆಯ ವೀಕ್ಷಕಣೆಗಾರು, ತಮಗೆ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಓವರ್ ನಂಬರ್ 4ರ ಆರಂಭಿಕ ಚೆಂಡು ಮುಕ್ತಾಯಗೊಂಡಿದೆ. ಕಿರಣ್ ಎಸೆತಗಾರಿಕಾ ವಿಭಾಗದಲ್ಲಿ
7 ಓವರ್ಗಳ ಪಂದ್ಯಾಟದ ಪೈಕಿ 4ನೇ, 5ನೇ, 6ನೇ ಓವರ್ ಬಹಳಷ್ಟು ನಿರ್ಣಾಯಕ ಅಂಕದ ಗಳಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುವಂತಹ ಓವರ್ಗಳಾಗಿದೆ. ಇದು ಕಾರಣ ವಿಕೆಟ್ಗಳನ್ನಷ್ಟುಗೊಳ್ಳಬಹುದು, ಅದೇ ರೀತಿಯಲ್ಲಿ ಅಂಕಗಳನ್ನು ಹೆಚ್ಚಾಗಿ ದಾಖಲಿಸಿಕೊಳ್ಳಬಹುದು. ಯಾವ ಕಡೆ ವಾಲಲಿಕ್ಕಿದೆ ಈ ಮಧ್ಯಮ ಗಳಿಕೆಯಲ್ಲಿನ ಈ ಇನ್ನಿಂಗ್ಸ್. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಶಾಕೀರ್. ಆದರೆ 2 ಚೆಂಡುಗಳು ಸತತವಾಗಿ ಚುಕ್ಕಿಯಾಗಿದೆ. ಶೈನ್ ಸ್ಪೋರ್ಟ್ಸ್ ತಂಡದ ನೇರ ಪ್ರಸಾರ ಖಂಡಿತವಾಗಿ ಕೂಡ ಅತ್ಯುತ್ತಮ ಕ್ಲಾರಿಟಿಯೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಬೆಳೆದು ಬಂದು ಉನ್ನತ ಶ್ರೇಣಿಯಲ್ಲಿ ನೇರ ಪ್ರಸಾರದ ಸಂಸ್ಥೆಯಾಗಿ ಮೂಡಿಬರುತ್ತಾ ಇರತಕ್ಕಂತಹ ಸಂಸ್ಥೆ ಎಲ್ಲ ಕ್ಯಾಮರಾಮ್ಯಾನ್, ಆಪರೇಟರ್, ಅದೇ ರೀತಿಯಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆರಂಭಿಕ 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು ಮೊಣಕಾಲು ದಂಡಿಸ್ತಾ ಇದ್ದಾರೆ. ಫುಟ್ ವರ್ಕ್ ಅನ್ನು ಬಳಸಿಕೊಂಡು ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್, ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿನ ಕ್ಷೇತ್ರ ಪಾಲಕನ ಕಡೆಗೆ ಚಲಿಸಿದ ಚೆಂಡು 1 ಅಂಕವನ್ನು ದಾಖಲಿಸಿಕೊಳ್ಳುವಾಗ 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಚೆಂಡಿಗೆ ಸಾಕ್ತಾ ಇದ್ದಾವೆ. ಮನ್ಸೂರ್ ರನ್ ತಡ್ಕ ಜೊತೆಯಾಗಿ ಶಾಕೀರ್ ಜಾಕಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳಬೇಕಾಗಿದೆ. ಎದುರಾಳಿ ತಂಡದ ವಿರುದ್ಧವಾಗಿ ಸ್ಪರ್ಧಾತ್ಮಕ ಮೊತ್ತವನ್ನ, ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ಳಲೇಬೇಕಾಗಿದೆ. ಮನ್ಸೂರ್, yes he does, this what I'm talking about. ಯಾವ ಮಾತನ್ನಾಡ್ತಾ ಇದೆ, ವೈದ್ಯ ಕಲ್ಪಿಸಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಎಂಬಂತೆ ಇಲ್ಲಿ ಸಿಕ್ಸರ್ ಬರುತ್ತಾ ಇದೆ ಮನ್ಸೂರ್ ಬ್ಯಾಟ್ ಮುಖೇನವಾಗಿ. What a shot! The ball says hello Skyleg. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಸ್ಕ್ವೇರ್ ಮೇಲ್ಭಾಗದಲ್ಲಿ ಕ್ಷೇತ್ರ ಪಾಲಕರು ನಿಂತು ನೋಡುವಂತಹ ಸ್ಥಿತಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮನ್ಸೂರ್ ಎಂಬ ನಾಮ. ಮತ್ತೊಮ್ಮೆ ದೊಡ್ಡ ಹೊಡೆತದ ಪ್ರಯತ್ನ. ಸುದೀರ್ಘ ಕಾಲ ಅಂಡ್ರಾಮ್ ಕ್ರಿಕೆಟ್ ನಲ್ಲಿ ಆಡಿ ಅನುಭವ ಹೊಂದಿರತಕ್ಕಂತ ಆಟಗಾರ. ಆಡುವುದು ಮಾತ್ರವಲ್ಲ, ಆಡಿಸುತ್ತಾ ತನ್ನ ಗರಡಿಯಲ್ಲಿ ಅದೆಷ್ಟೋ ಶಿಷ್ಯಂದಿರನ್ನ ಬಳಸುತ್ತಾ ಈ ಊರಿನ ಈ ಪ್ರಾದೇಶಿಕ ಮಟ್ಟದಲ್ಲಿ ಒಂದಿಷ್ಟು ಆಟಗಾರರನ್ನ ಅಂಡ್ರಾಮ್ ಕ್ರಿಕೆಟ್ಗೆ ಪರಿಚಯಿಸಿದಂತಹ ಪ್ರತಿಭೆ ಮನ್ಸೂರ್. ತೃತೀಯ ತೀರ್ಪುಗಾರರ ಮನವಿಯನ್ನು ಸಲ್ಲಿಸಲಾಗಿದೆ. ದಾಳಿಗಾರನ ಕಾಲಿನ ಚಲನೆಯನ್ನ ಇದೀಗ ಮತ್ತೊಮ್ಮೆ ರಿವೈಂಡ್ ಮಾಡಿ ಗಮನಿಸಲಾಗುವುದು. Single, no ball. No ball. It's a fair delivery. ಸೊಗಸಾದ ಹೊಡೆತ ಇದು. ಶಾಕೀರ್ ದಂಡಿಸಿದ್ರು, ನೇರವಾಗಿ ಕ್ಷೇತ್ರ ಪಾಲಕನ ಭದ್ರಬೊಗಸೆಯಲ್ಲಿ ಸೇರಿಕೊಳ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿನ ಕ್ಷೇತ್ರ ಪಾಲಕ ಶರಣ್ ರವರ ಭದ್ರಬೊಗಸೆಯಲ್ಲಿ ಸೇರಿಕೊಳ್ಳುವಾಗ 3ನೇ ವಿಕೆಟ್ ನೆಲಕ್ಕುರುಳಿ ಬೀಳ್ತಾ ಇದೆ. ನಂಬರ್ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತಹ ಪ್ರತಿಭೆ 4ನೇ ಓವರಿನ ಕೊನೆಯ ಚೆಂಡಲ್ಲಿ ವಿಕೆಟ್ ಅನ್ನು ಅರ್ಪಿಸುವಾಗ 35 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. 35 ಆನ್ ದ ಸ್ಕೋರ್ ಕಾರ್ಡ್. ಎಸ್, ಖಂಡಿತವಾಗಿಯೂ ಕೂಡ ಎದುರಾಳಿ ತಂಡದ ವಿರುದ್ಧವಾಗಿ ಉತ್ತಮ ಅಂಕಪಟ್ಟಿಯನ್ನು ಕಟ್ಟಿಕೊಂಡ್ರೆ ಯಾವ ಪಂದ್ಯಾಟವೂ ಕೂಡ ರೋಚಕವಾಗುತ್ತೆ. 2 ತಂಡದಲ್ಲಿ ಬಲಿಷ್ಠ ದಾಂಡಿಗರಿದ್ದಾರೆ, 2 ತಂಡದಲ್ಲೂ ಕೂಡ ಅತ್ಯುತ್ತಮ ದಾಳಿಗಾರರಿದ್ದಾರೆ. ಒಂದು ತಂಡ ಬಲಿಷ್ಠವಾಗಬೇಕಾದರೆ ಆ ಆಟಗಾರರನ್ನು ಗಮನಿಸಿಕೊಂಡು ಹೇಳಬೇಕಿಲ್ಲ. ಆ ಪಂದ್ಯಾಟದ ಒಳಗೆ, ಮೈದಾನದ ಒಳಗೆ ಯಾವ ರೀತಿಯ ಪ್ರದರ್ಶನವನ್ನು ನೀಡುತ್ತಾರೋ ಅದು ಯಾವ ತಂಡವಿರಲಿ. 4 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ 34 ಲಿಟಲ್ ಬಿಟ್ ಕರೆಕ್ಷನ್ ಇನ್ ದ ಸ್ಕೋರ್ ಕಾರ್ಡ್. 34 ಆನ್ ದ ಸ್ಕೋರ್ ಕಾರ್ಡ್. ಯಾವುದೇ ತಂಡವಿರಲಿ ಆ ಮೈದಾನದ ಒಳಗೆ ಯಾವ ರೀತಿಯ ಪ್ರದರ್ಶನವನ್ನು ತೋರ್ಪಡಿಸುತ್ತಾರೆ ಅದಾಗಿರ್ಲಿಕ್ಕಿದೆ ಅತ್ಯುತ್ತಮ ತಂಡ. ಅದರಿಂದಾಗಿ ಯಾವ ತಂಡವನ್ನು ಕೂಡ ಇಲ್ಲಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಅತ್ಯುತ್ತಮ ತಂಡವೆಂದು.
ಮುಂದೆ ಟ್ರೋಫಿಯನ್ನು ಗೆದ್ದಿರಬಹುದು, ಅತಿ ಹೆಚ್ಚಿನ ಟ್ರೋಫಿಯನ್ನು ಸೋತಿರಬಹುದು, ಗೆದ್ದಿರಬಹುದು, ಯಾವುದು ವಿಚಾರವಾಗುವುದಿಲ್ಲ. ಮೈದಾನದ ಒಳಗೆ ಬಂದಾಗ ಆ ತಂಡ ಯಾವ ರೀತಿಯ ಪ್ರದರ್ಶನವನ್ನು ನೀಡುತ್ತೋ ಅದಾಗಿರ್ಲಿಕ್ಕೆ ಅತ್ಯುತ್ತಮ ತಂಡ. ಏನ್ ಹೇಳ್ತೀರಾ ಮಜೀದ್ ಅವರೇ? ದೂರದ ಸಕಲೇಶಪುರದ ಮೈದಾನದಲ್ಲಿ ಎಂಎಫ್ಟಿ ಉತ್ಸವದಲ್ಲಿ ಅತ್ಯುತ್ತಮ ವೀಕ್ಷಕರಣೆಯನ್ನು ಮಾಡುತ್ತಾ ತೃತೀಯ ತೀರ್ಪುಗಾರಿಕೆಯ ಮನವಿಯನ್ನು ಮಾಡಿದ್ದಾರೆ. ದೂರದ ಸಕಲೇಶಪುರದ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ವೀಕ್ಷಕರಣೆಯನ್ನು ಮಾಡುತ್ತಾ ಅಲ್ಲಿನ ಸಂಘಟಕರ ಮನವನ್ನ ಗೆದ್ದುಕೊಂಡು ಬೆಲೆ ಬಾಳುವ ಬಂಗಾರದ ಬಿಸ್ಕೆಟ್ ಅನ್ನು ತನ್ನದಾಗಿಸಿಕೊಂಡು ನೇರವಾಗಿ ಈ ಕಾಂಗ್ರೆಸ್ ಟ್ರೋಫಿ ನಂದಾವರಕ್ಕೆ ಆಗಮಿಸಿದಂತ ಮಜೀದ್ ಮಲ್ಲೂರ್ ಅವರಿಗೆ ಆತ್ಮೀಯ ಸನ್ಮಿತ್ರರು, ಕೋ ಕಮೆಂಟೇಟರ್ ಆಗಿರತಕ್ಕಂಥ ತಾವುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ 4 ಓವರ್ಗಳ ಮುಕ್ತಾಯದ ಬಳಿಕ 5ನೇ ಓವರಿನ ಆರಂಭಿಕ ಚೆಂಡಾಗಿತ್ತು. ರಕ್ಷಕ ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ರಕ್ಷಕ ಎಸೆತಗಾರಿಕಾ ವಿಭಾಗದಲ್ಲಿ ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ಮತ್ತೊಮ್ಮೆ ಬಲವಾದ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ವಿಕೆಟ್ಗಳ ಮಧ್ಯಭಾಗದಲ್ಲಿ ಓಡಾಟ ಅಂಡ್ ಇಟ್ಸ್ ಹರಿ ಅಂಡ್ 1 ರನ್ ಫ್ರಮ್ ರನ್ನಿಂಗ್ ಬಿಟ್ವೀನ್ ದ ಮಿಡಲ್ಸ್ ವಿತ್ ಲೆಗ್ ಬಾಯ್ಸ್. ಎಕ್ಸ್ಟ್ರಾಸ್ ಮುಖಾಂತರವಾಗಿ ಅಂಕದ ಸೇರ್ಪಡೆಯಾಗಲಿಕ್ಕಿದೆ. 2 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 35 ಕಾಣ ಸಿಗ್ತಾ ಇದೆ. 35 ಆನ್ ದ ಸ್ಕೋರ್ ಕಾರ್ಡ್. ಕೊನೆಯ 4 ಚೆಂಡುಗಳು ಬಾಕಿ ಇದೆ ಈ 5ನೇ ಓವರ್ ಮುಕ್ತಾಯವಾಗಲು. ಏಳು ಓವರ್ಗಳ ಪಂದ್ಯಾಟದ ಪೈಕಿ 5ನೇ ಓವರಿನ ಆರಂಭಿಕ 2 ಚೆಂಡುಗಳನ್ನು ಬಳಸಿಕೊಂಡು ಟಾರ್ಪಡೋಸ್ ಕಾಣ ತಂಡ ದಾಖಲಿಸಿಕೊಂಡದ್ದು 35 ಓಟಗಳನ್ನು. ಇಲ್ಲಿ ಟಾಪ್ ಮ್ಯಾಚ್ ಅಂಡ್ ಇಟ್ಸ್ ಕ್ಷೇತ್ರಪಾಲಕನ ಉಪಸ್ಥಿತಿ. ರನ್ನಿಂಗ್ ಕ್ಯಾಚ್ ಫ್ರಮ್ ಮಿಸ್ಟರ್ ಪೃಥ್ವಿ ಅವರ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ತಾ ಇದೆ. ಟಾಪ್ ಮ್ಯಾಚ್ ಮುಖಾಂತರವಾಗಿ ಬ್ಯಾಟಿನ ಅಂಚಿಗೆ ತಗುಲಿದ ಚೆಂಡು ಮತ್ತೊಂದು ವಿಕೆಟ್ ನಲ್ಲಿ ಕುರುಳು ಬೀಳ್ತಾ ಇದೆ. ತುಂಬಲಾರದ ನಷ್ಟದಲ್ಲಿ ಟಾರ್ಪಡೋಸ್ ಕಾಣ ಉತ್ತಮ ಆರಂಭಿಕತೆ, ಉತ್ತಮ ಆರಂಭಿಕ ಸ್ಪರ್ಶವನ್ನ ಕಂಡುಕೊಂಡಂತ ತಂಡ ಎಲ್ಲೋ ಒಂದು ಕಡೆ ವಿಕೆಟ್ ಗಳನ್ನ ಬಿಟ್ಟು ಕೊಡುತ್ತಾ ಮುಂದಕ್ಕೆ ಸಾಗ್ತಾ ಇದೆಯೋ. ತಂಡವನ್ನು ಮುನ್ನಡೆಸಬೇಕಾದ ಪ್ರಮುಖ ದಾಂಡಿಗನ ಆಗಮನವಾಗಬೇಕಾಗಿದೆ. ನೂತನ ದಾಂಡಿಗನ ರೂಪದಲ್ಲಿ ಅಶ್ರಫ್ ಮುತ್ತೂರು ಅವರ ಆಗಮನವಾಗ್ತಾ ಇದೆ ನಂಬರ್ 6ನೇ ಕ್ರಮಾಂಕದಲ್ಲಿ. ಉಳಿದ 15 ಚೆಂಡುಗಳು ಮನ್ಸೂರ್ ಇದ್ದಾರೆ, ಅಶ್ರಫ್ ಇದ್ದಾರೆ. ಎಸೆತಗಾರಿಕಾ ವಿಭಾಗದಲ್ಲಿ ರಕ್ಷಕ್ ತನ್ನ ಆರಂಭಿಕ ಓವರ್ನಲ್ಲಿ ಕೇವಲ 3 ಓಟಗಳನ್ನು ಮಾತ್ರ ಬಿಟ್ಟು ಕೊಟ್ಟಂತಹ ದಾಳಿಗಾರ. ತನ್ನ ದ್ವಿತೀಯ ಓವರ್ನಲ್ಲಿ ಆರಂಭಿಕ 3 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟ ಈ ದಾಳಿಗಾರ ತನ್ನ 3 ಚೆಂಡುಗಳನ್ನು ಮುಂದಕ್ಕೆ ಎಸೆಯಬೇಕಾಗಿದೆ. ಪ್ರಮುಖ ತಂಡವಾಗಿರತಕ್ಕಂತಹ ಸ್ನೇಹ ಮಾಲೆಮಾರ್ ತಂಡದ ಪಾಳೆಯದಲ್ಲಿ ಬಳಗಿದಂತಹ ಪ್ರತಿಭೆ ಪ್ರಸ್ತುತ ಜೆಡಿ ಬಾಯ್ಸ್ ಬಂಟ್ವಾಳ್ ತಂಡದ ಪರವಾಗಿ ಜೈ ಭಾರತ್ ಟ್ರೋಫಿಯ ಚಾಂಪಿಯನ್, ಅದೇ ರೀತಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಅನ್ನು ಗಿಟ್ಟಿಸಿಕೊಂಡಂತಹ ಪ್ರತಿಭೆ ರಕ್ಷಕ್ ತನ್ನದೇ ಆದಂತಹ ಚಾಪನ್ನು ಮೂಡಿಸುತ್ತಾ ಯಶಸ್ಸಿನ ವೇಗಮತಿಯ ದಾಳಿಗಾರಿಕೆಯೊಂದಿಗೆ ತಂಡಕ್ಕೆ ಆಸರೆಯಾಗ್ತಾ ಇದ್ದಾರೆ. ಓವರ್ ನಂಬರ್ 5ರ ಆರಂಭಿಕ 4 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 35 ಕಾಣ ಸಿಗ್ತಾ ಇದೆ. ಅಶ್ರಫ್ 5ನೇ ಓವರಿನ 5ನೆಯ ಚೆಂಡು ತೀರ್ಪುಗಾರನ ದಾಟಿ ರಕ್ಷಕ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಯಾವುದೇ ರೀತಿಯಲ್ಲಿ ನಿರೀಕ್ಷಿತ ಮಟ್ಟದ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಆಫ್ ಸೈಡ್ ನ ರೇಖೆಯ ಒಳಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಯಾವುದೇ ರೀತಿಯಲ್ಲಿನ ಸಂಪರ್ಕಕ್ಕೆ ಎಡೆ ಮಾಡಿಕೊಡದ ರೀತಿಯಲ್ಲಿನ ತಿರುವಿನ ಚೆಂಡು ಬರುತ್ತಾ ಇದೆ ಇಲ್ಲಿ ರಕ್ಷಕ್ ಅವರ ಕಡೆಯಿಂದ. ಓವರ್ ನಂಬರ್ 5ರ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ಲಾಸ್ಟ್ ಡೆಲಿವರಿ ಆಫ್ ದಿ 5th ಓವರ್. ಸುಲಭ ಚೆಂಡಿಗೆ ಸರಿಯಾದ ದಂಡನೆ. ಇಲ್ಲಿ ಶರಣ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಮತ್ತೊಂದು ವಿಕೆಟ್. ಸುಲಭ ಚೆಂಡಿಗೆ ನನ್ನನ್ನು ದಂಡಿಸಿ ಎಂಬ ರೀತಿಯಲ್ಲಿತ್ತು ಚೆಂಡಿನ ಚಲನೆ. ಆ ಸ್ಲೋವರ್ ಡೆಲಿವರಿಗೆ ಸರಿಯಾದ ಹೊಡೆತವಾಗಿತ್ತು. ಆದರೆ ಬಹುದೂರದ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ನಕ್ಷತ್ರ ಪಾಲಕ ಹೊಂಚನ್ನು ಹಾಕುತ್ತಾ ಚೆಂಡನ್ನು ಕೈಗೆತ್ತಿಕೊಳ್ಳುವುದಾದರೆ ಮತ್ತೊಂದು ವಿಕೆಟ್. ರಕ್ಷಕ್ ತನ್ನ ಹೆಸರೇ ಸೂಚಿಸುವಂತೆ ತಂಡಕ್ಕೆ ರಕ್ಷಣೆಯನ್ನು ನೀಡುತ್ತಾ ಇದ್ದಾರೆ. ಎಸೆದದ್ದು 2 ಓವರ್, ಬಿಟ್ಟು ಕೊಟ್ಟದ್ದು ಕೇವಲ 4 ಓಟಗಳನ್ನು ಮಾತ್ರ, ಪಡೆಕೊಂಡದ್ದು 3 ವಿಕೆಟ್ಗಳನ್ನ. ವಾಟ್ ಎನ್ ಓವರ್.
ಎಸ್ ಖಂಡಿತವಾಗಿಯೂ ಕೂಡ ವರ್ಷಗಳ ಅನುಭವ, ಆ ಅನುಭವವನ್ನು ದಾರಿ ಎರೆಯಬೇಕಾಗಿದೆ. ಇಂತಹ ಮಾತುಗಳನ್ನು ಕೇಳುವಾಗ ಅಕ್ಬರ್ ಅಲಿ ನಂದಾವರ ಅವರೇ ಒಂದು ಮಾತು ನೆನಪಿಗೆ ಬರುತ್ತಾ ಇದೆ. 4 ತಂತಿ ಎಂಬ ಕೃತಿಯನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡ ದರಾ ಬೇಂದ್ರೆ ಅವರು ಹೇಳುತ್ತಾರೆ, ಅನುಭವ ಸಿಹಿಯಲ್ಲ, ಅನುಭವದ ನೆನಪೇ ಸಿಹಿ. ಆ ಅನುಭವವನ್ನ ಇಲ್ಲಿ ನೆನಪಿಸಿಕೊಳ್ಳಬೇಕಾಗಿದೆ ಮನ್ಸೂರ್ ರಂತಡ್ಕ. ಕಾರಣ ಈ ಮೈದಾನದಲ್ಲಿ ಅದೆಷ್ಟೋ ಪಂದ್ಯಾಕೂಟದಲ್ಲಿ ಆಡಿ ಅನುಭವ ಹೊಂದಿರತಕ್ಕಂತ ಆಟಗಾರ ಈ ಮನ್ಸೂರ್. ಆರಂಭಿಕ 5 ಓವರ್ಗಳಲ್ಲಿ ದಾಖಲಿಸಿಕೊಂಡದ್ದು 35 ಓಟಗಳನ್ನ. ರಿಫ್ವಾನ್ ಮತ್ತೊಮ್ಮೆ ತನ್ನ ದ್ವಿತೀಯ ಓವರನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ತಂಡಕ್ಕೋಸ್ಕರ ಆರಂಭಿಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೊಮ್ಮೆ ಆ ಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ಪಾಲಕರ ಆಯೋಜನೆ ಆಗಬೇಕು. ಅಲ್ಲಿ ಆ ಭಾಗಕ್ಕೆ ತೆರಳಿದ ಯಾವುದೇ ಚೆಂಡು ಕೂಡ ಬೌಂಡರಿ ಅಥವಾ ಕ್ಯಾಚ್ ಅನ್ನು ಬಿಟ್ಟು ಹೋಗಿಲ್ಲ. ಅದರಿಂದಾಗಿ ಅತ್ಯುತ್ತಮ ಕ್ಷೇತ್ರ ಪಾಲಕರಿದ್ದಾರೆ ಈ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ. ಆರಂಭಿಕ ಚೆಂಡಿನ ಮುಕ್ತಾಯ ಒಂದು ಕೀ ಬಿದ್ದು ಸಿಕ್ಕಿರುತ್ತೆ, ಗಮನಿಸಬೇಕು. ವಾರಿಸುದಾರರು ಮೈಕ್ ಪಾಯಿಂಟ್ ಬಂದು ಅದನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ರಿಫ್ವಾನ್ ಅವರ ಓವರಿನ ಆರಂಭಿಕ ಚೆಂಡು 1 ಅಂಕವನ್ನು ದಾಖಲಿಸಿಕೊಳ್ಳುವಾಗ ದ್ವಿತೀಯ ಚೆಂಡಿಗೆ ಸಾಗ್ತಾ ಇದ್ದಾವೆ. ಸೊಗಸಾದ ಹೊಡೆತ, ಇದು ಅತ್ಯುತ್ತಮ ಕನೆಕ್ಟ್ ಅನ್ನು ಮಾಡಿಕೊಳ್ಳಬಲ್ಲಂತಹ ಪ್ರತಿಭೆ. ಇಲ್ಲಿ ಶರತ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಒಂದರ ಬಳಿಕ ಪ್ರಯತ್ನ ಅಂಕವನ್ನು ಪೂರ್ತಿಗೊಳಿಸುವಂತ ತರಾತುರಿಯಲ್ಲಿ ಬಲವಾದ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಡ್ ಇಟ್ ಗೋಸ್ ಟು ದ ಸ್ಟಾಟ್ಸ್ ಅಂಡ್ ದ ಡಿಸಿಷನ್ ವಿಲ್ ಬಿ ಫೈನಲೈಸ್ಡ್ ಬೈ ದ ಥರ್ಡ್ ಅಂಪೈರ್. What a close call and it's a wicket. ಔಟ್ ಎನ್ನತಕ್ಕಂಥ ತೀರ್ಪು ಬರಿಗಣ್ಣಿಗೆ ನೋಡುವುದಾದರೆ ಅಂಕವನ್ನು ಪೂರ್ತಿಗೊಳಿಸಿರಬಹುದು ಎಂಬ ಒಂದು ಅಭಿಪ್ರಾಯ ಇದ್ದಿರಬಹುದು. ಆದರೆ ತೃತೀಯ ತೀರ್ಪುಗಾರಿಕೆಯ ಮತ್ತೊಮ್ಮೆ ವೀಕ್ಷಿಸುವ ಮುಖಾಂತರವಾಗಿ ಇಲ್ಲಿ ವಿಕೆಟ್ ನಷ್ಟಗೊಳ್ತಾ ಇದೆ. ಸೂಕ್ಷ್ಮತೆಯ ತೀರ್ಪುಗಾರಿಕೆ ಖಂಡಿತವಾಗಿಯೂ ಕೂಡ ಮತ್ತೊಮ್ಮೆ ರಿವ್ಯೂ ಮಾಡುವ ಸಂದರ್ಭದಲ್ಲಿ ಆಪರೇಟರ್ ಆಗಿ ಸೇವೆಯನ್ನು ಸಲ್ಲಿಸಿದಂತಹ ಚಿತ್ರೀಕರಣ ಸಂಸ್ಥೆಯ ಆಪರೇಟರ್ಗಳಿಗೆ ಅದೇ ರೀತಿಯಲ್ಲಿ ತೃತೀಯ ತೀರ್ಪುಗಾರರಿಗೆ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ 6ನೇ ಓವರಿನ ಆರಂಭಿಕ 2 ಚೆಂಡುಗಳ ಮುಕ್ತಾಯ. ಚೇತನ್ ಅವರನ್ನು ಕಳಿಸಿಕೊಡಲಾಗಿದೆ. ನಿರ್ಣಾಯಕ ಅಂಕವನ್ನ ಕಟ್ಟಿಕೊಳ್ಳಬೇಕಾಗಿದೆ ಮುಂದಿನ 10 ಚೆಂಡುಗಳಲ್ಲಿ. ಕಾರಣ 37 ಆರಂಭಿಕ 2 ಓವರ್ಗಳಲ್ಲಿ 23 ಅಂಕವನ್ನು ದಾಖಲಿಸಿಕೊಂಡಿದ್ರು. ಆದರೆ ರಕ್ಷಕ್ ಮಾಡಿಕೊಂಡಂತಹ ಮೊನಚಿನ ದಾಳಿಗಾರಿಕೆ, ತನ್ನ 2 ಓವರ್ಗಳಲ್ಲಿ ಕೇವಲ 4 ಓಟವನ್ನ ಮಾತ್ರ ಬಿಟ್ಟುಕೊಟ್ಟಿದ್ರು. ಇದೀಗ ಸಿನಾನ್ ಅವರ ಕಡೆಗೆ ಕನೆಕ್ಟ್ ಅನ್ನು ಮಾಡಿಕೊಳ್ಳಲು ಪ್ರಮುಖ ದಾಂಡಿಗನಿದ್ರೆ ಅಂಡ್ರಾಮ್ ಕ್ರಿಕೆಟ್ ನಲ್ಲಿ ಅದು ಸಿನಾನ್ ಚಿನ್ನ. ವಾಟ್ ಅ ಶಾಟ್! ಯಾವುದೇ ಚೆಂಡನ್ನು ಎಸೆದು ಬಿಡಿ, ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡನ್ನು ಗಮನಿಸಿಕೊಳ್ಳಬಹುದು. ದಟ್ಸ್ ವೈ ಈಸ್ ನೋನ್ ಆಸ್ ದ ಪವರ್ ಹೌಸ್ ಆಫ್ ಅಂಡ್ರಾಮ್ ಕ್ರಿಕೆಟ್. What a shot, man, into the long on region for a maximum, and the shot scorecard moves up to 43. 43ಕ್ಕೆ ದಾಪುಗಾಲಿಡುತ್ತಾ ಇದೆ. ಅತ್ಯುತ್ತಮ ಕನೆಕ್ಟ್ ಅನ್ನು ಮಾಡಿಕೊಳ್ಳಬಲ್ಲಂತಹ ಅಂಡ್ರಾಮ್ ಕ್ರಿಕೆಟಿನ ದೈತ್ಯ ಪ್ರತಿಭೆ ಸಿನಾನ್ ಚಿನ್ನ. ಮಿಡಲ್ ಆರ್ಡರ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ ಟಾರ್ಪಿಡೋಸ್ ಖಾನ ತಂಡ. ಮತ್ತೊಮ್ಮೆ ಶಾಟ್ ಬಂದಿದೆ ಇಲ್ಲಿ. ಆ ಭಾಗದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಗಿತೇಶ್ ಅವರ ಪ್ರಯತ್ನ, ಒಂದರ ಬಳಿಕ ಪ್ರಯತ್ನ, ಮತ್ತೊಮ್ಮೆ ಅಂಕಗಳನ್ನು ಕಟ್ಟಿಕೊಳ್ಳುತ್ತಾ ಯಶಸ್ಸಿನ ದಂಡುಗಾರಿಕೆಯೊಂದಿಗೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. 4 ಚೆಂಡುಗಳ ಮುಕ್ತಾಯ, ಖಾತೆಯಲ್ಲಿ 45 ಕಾಣ ಸಿಗ್ತಾ ಇದೆ. 45 ಆನ್ ದ ಸ್ಕೋರ್ ಕಾರ್ಡ್. 4 ಚೆಂಡುಗಳ ಮುಕ್ತಾಯ, ಖಾತೆಯಲ್ಲಿ 45 ಕಾಣ ಸಿಗ್ತಾ ಇದೆ. ಸಿಕ್ಸರ್ ಸಿಡಿಸಿದ ಅದಾದ ಬಳಿಕ ಅವಳಿ ಓಟವನ್ನು ದಾಖಲಿಸಿಕೊಂಡ ಸಿನಾನ್ ರವರ ಕಡೆಗೆ ಚೆಂಡು ಬರುತ್ತಾ ಇದೆ. ಚೇತನ್ ನಂಬರ್ 8ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತಹ ಪ್ರತಿಭೆ. ವಾಟ್ ಅ ಬ್ಯಾಟಿಂಗ್ ಲೈನ್ ಅಪ್! ನಿರ್ಣಾಯಕ ಪರಿಸ್ಥಿತಿಯಲ್ಲಿ ಈತನು ಕೂಡ ತಂಡಕ್ಕೆ ಆಸರೆಯಾದಷ್ಟು ಬಾರಿ
ಟೋರ್ಪಡೋಸ್ ಕಾಣ ಅತಂತ್ರ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಸಿಕ್ಸರ್ ಅಥವಾ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳುತ್ತಾ ತಂಡಕ್ಕೆ ಆಸರಿಯಾದಂತಹ ಈ ಪ್ರತಿಭೆ ನಂಬರ್ 8ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯುತ್ತಾ ಇದ್ದಾರೆ. ಓವರ್ ನಂಬರ್ 6ನೆಯ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ಡೌನ್ ದ ಲೆಗ್ ಸೈಡ್ ಮುಖಾಂತರವಾಗಿ ವಿಕೆಟ್ಗಳ ಮಧ್ಯಭಾಗದಲ್ಲಿ ಓಡಾಟವು ಕೂಡ ಕಾಣಸಿಗ್ತಾ ಇದೆ. ವೈಟ್ +1 to the score card in the form of extras and the score card moves up to 48. 48 ಖಾತೆಯಲ್ಲಿ 48 ಕಾಣಸಿಗ್ತಾ ಇದೆ ಖಾತೆಯಲ್ಲಿ. ಓವರ್ ನಂಬರ್ 6ನೆಯ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಇಲ್ಲಿ ಒಂದರ ಗಳಿಕೆಯೊಂದಿಗೆ ಲೆಗ್ ಬಾಯ್ಸ್ ಮುಖಾಂತರವಾಗಿ ಅಂಕವನ್ನು ದಾಖಲಿಸಿಕೊಂಡರು. 1 ಅಂಕದ ಜಮೆಯೊಂದಿಗೆ ಓವರ್ ನಂಬರ್ 6ರ ಮುಕ್ತಾಯ. 49 ಖಾತೆಯಲ್ಲಿ ಸಂಘಟಿತ ಹೋರಾಟವೇ ಸೇರಿ ಪ್ರತಿ ದಾಂಡಿಗರು ಕೂಡ ಒಂದಿಷ್ಟು ಅಳಿಲಿಸುವೆ ಎಂಬಂತೆ ತಂಡಕ್ಕೆ ಅಂಕವನ್ನು ಕಟ್ಟಿಕೊಳ್ಳುತ್ತಾ 49 on the score card after the completion of very first 6 overs of innings number 1 of match number 2 of day number 2 of Congress Trophy Nandavara 2K26. ಏಳು ಓವರ್ಗಳ ಪೈಕಿ ಆರಂಭಿಕ 6 ಓವರ್ಗಳ ಮುಕ್ತಾಯ. 49 ಅಂಕವನ್ನು ದಾಖಲಿಸಿಕೊಂಡಿದೆ. ಮಂಗಳೂರು ಪರಿಸರ ಕಂಡಂತಹ ಅನ್ರಾಮ್ ಕ್ರಿಕೆಟ್ ಕಂಡಂತಹ 2 ಬಲಿಷ್ಠ ತಂಡಗಳು ಸೆಣಸಾಡುತ್ತಾ ಇದೆ. ಜೆಡಿ ಬಾಯ್ಸ್ ಬಂಟ್ವಾಲ್ ವಿರುದ್ಧವಾಗಿ ಟೋರ್ಪಡೋಸ್ ಕಾಣ 36 ಚೆಂಡುಗಳನ್ನು ಬಳಸಿಕೊಂಡು 49 ಅಂಕವನ್ನು ದಾಖಲಿಸಿಕೊಂಡಿದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಓವರಿನ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಶರಣ್ ಸಿನಾನ್ ಅವರ ಕಡೆಗೆ ಸೇಯಬೇಕಾಗಿದೆ. ಓವರ್ ನಂಬರ್ 7ರ ಆರಂಭಿಕ ಚೆಂಡು ಬ್ಯಾಕ್ ಫುಟ್ ಶಾಟ್ ಗೆ ಪ್ರಯತ್ನವನ್ನ ಪಟ್ಟು and up go the finger, that's it, and he gone with the very first delivery of the last over of innings number 1 without scoring any runs from this over. Sinan Chinna walking back to the pavilion. ನಿರ್ಣಾಯಕ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡರು. 2 ಒಂಟಿ ಒಟ್ಟ 1 ಅವಳಿ 1 ಸಿಕ್ಸರ್ ನ ಮುಖಾಂತರವಾಗಿ ತಂಡಕ್ಕೆ ಆಸರೆಯಾದ ಪ್ರತಿಭೆ ನಂಬರ್ 9ನೇ ಕ್ರಮಾಂಕದಲ್ಲಿ ಅನುಭವಿ the legendary player of Anram cricket Mr. Imtiaz Bengare. ಶರಣ್ ರವರ ಎಸೆತಗಾರಿಕಾ ವಿಭಾಗದಲ್ಲಿ ಆರಂಭಿಕ ಚೆಂಡಲ್ಲಿ ವಿಕೆಟ್ ಅಂತೂ ಪತನವಾಗಿದೆ. ಅತ್ಯುತ್ತಮ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರತಕ್ಕಂಥ ತಂಡ ನಿರ್ಣಾಯಕ ಪರಿಸ್ಥಿತಿಯಲ್ಲಿ 5 ಚೆಂಡುಗಳನ್ನು ಎದುರಿಸಲು ಇದೀಗ ಇಮ್ತಿಯಾಜ್ ರವರನ್ನ ಕಳಿಸಿಕೊಡಲಾಗಿದೆ ನಂಬರ್ 9ನೇ ಕ್ರಮಾಂಕದಲ್ಲಿ. 49 ಖಾತೆಯಲ್ಲಿ ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ ತಂಡದ ವಿರುದ್ಧವಾಗಿ ಉತ್ತಮ ಅಂಕಪಟ್ಟಿಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ಪ್ರಮುಖವಾಗಿ ಬಲಿಷ್ಠ ದಾಂಡಿಗರ ಉಪಸ್ಥಿತಿ ಇದೆ ಎದುರಾಳಿ ತಂಡದಲ್ಲಿ. ಪ್ರಾದೇಶಿಕ ಮಟ್ಟದ ತಂಡವಾಗಿರಬಹುದು, ಆದರೆ ತಂಡದಲ್ಲಿ ಆಡುವಂತಹ ಪ್ರತಿಭೆಗಳು ಪ್ರತಿಷ್ಠಿತ ಆಟಗಾರರೇ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ಸೊಗಸಾದ ಹೊಡೆತ ಇದು. ಜಸ್ಟ್ ಸಾಫ್ಟ್ ಅಂಡ್ ಡಿಫೆನ್ಸ್ ಹಿಯರ್ ಫ್ರಮ್ ದ ಬ್ಯಾಟರ್ ಇನ್ ಟು ದ ಸ್ಕ್ವೇರ್ ಲೆಗ್ ರೀಜನ್ ಫಾರ್ ಅ ಸಿಂಗಲ್ ಅಂಡ್ ಸ್ಟ್ರೈಕ್ ರೊಟೇಟೆಡ್. 50 ತಂಡದ ಅರ್ಧಶತಕ ದಾಖಲಾಗಿದೆ. ಖಾತೆಯಲ್ಲಿ ಒಟ್ಟಾಗಿ 50 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. ಆರಂಭಿಕ 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡಿನ ಚಾಲ್ತಿಯಲ್ಲಿ ಶರಣ್ ಎಸೆತಗಾರಿಕಾ ವಿಭಾಗದಲ್ಲಿ ತನ್ನ ತೃತೀಯ ಚೆಂಡಿನೊಂದಿಗೆ ಸ್ವಿಚ್ ಇಟ್ ಕಮ್ಸ್ ಇನ್ ಟು ಪ್ಲೇ. ಚೇತನ್ ರವರ ಉಲ್ಟಾ ದಂಡಿನ ಪ್ರಯತ್ನ 1 ಅಂಕವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ ಓವರ್ನಲ್ಲಿ ದೊಡ್ಡ ಹೊಡೆತಗಳು ದಾಖಲಿಸಿಕೊಳ್ಳಿಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ ಬರುವಂತ ಒಂದೊಂದು ಓಟಗಳು ಕೂಡ ಅದು ಅತ್ಯವಶ್ಯಕ, ಅದೇ ರೀತಿಯಲ್ಲಿ ಅತ್ಯಮೂಲ್ಯವಾಗಲಿಕ್ಕಿದೆ. ಆರಂಭಿಕ 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಚೆಂಡಿಗೆ ಸಾಕ್ತಾ ಇದ್ದಾವೆ. ಬಲಗೈ ದಾಂಡಿಗನಾಗಿರತಕ್ಕಂತಹ ಇಮ್ತಿಯಾಜ್ ರವರ ಕಡೆಗೆ ಆಫ್ ಸೈಡ್ ವಿಭಾಗದಲ್ಲಿ ಚೆಂಡು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಮತ್ತೊಂದು ಒಂಟಿ ಓಟದ ಸಂಪಾದನೆಯೊಂದಿಗೆ 2 ಚೆಂಡುಗಳು ಬಾಕಿ ಇದೆ. ಓವರ್ ನಂಬರ್ 7 ಅರ್ಥಾತ್ ಕೊನೆಯ ಓವರಿನ 5ನೆಯ ಚೆಂಡಿನ ಚಾಲ್ತಿಯಲ್ಲಿ ಚೇತನ್ ಇನ್ನಿಂಗ್ಸ್ ಇಸ್ ಇನ್ ಪ್ರೋಗ್ರೆಸ್. Sharan interval to Chetan Amin down the track and it's a wicket. Down the track ಮುಖಾಂತರವಾಗಿ ದಂಡಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ರು, ಆದರೆ ವಿಕೆಟ್ ನಷ್ಟಗೊಳ್ಳುವ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಇಲ್ಲಿಗೆ ನಾಂದಿ ಹಾಡುತ್ತಾ ಇದೆ. And the first innings gone. Scorecard shows 54 and 55 is the target for JD Boys Bantwal. 55 ಖಾನ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾ ಇದೆ.
ಜೆಡಿ ಬಾಯ್ಸ್ ಬಂಟ್ವಾಳ ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರ್ತದೆ. ಆರಂಭಿಕ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಹಳ್ಳಿಗಾರಿಕೆ ಭಾಗದಲ್ಲಿ ನಿಜಾಮ್ ಟಾರ್ಪುರೋಸ್ ಖಾನ ತಂಡದವರು ಭರವಸೆ ದಾಳಿಗಾರ. ರಕ್ಷಕರವರ ಕಡೆಗೆ ಪ್ರಥಮ ಚೆಂಡು ಎಸೆತ ಬಹಳಷ್ಟು ಉತ್ತಮವಾಗಿದ್ದು ಮಾನವಿ ಇದೆ. ವಿಕೆಟುಗಳ ಮಧ್ಯೆ ಇಲ್ಲಿ ನೇರ ಗುರಿ ಬಿದ್ದಿದೆ, ಅದರಲ್ಲಿ ಅಪಾಯವಿತ್ತು. ವಿಕೆಟುಗಳ ಮಧ್ಯೆ ಲೆಗ್ ಬೈಸ್ ರೂಪದಲ್ಲಿ ಖಾತೆ ಆರಂಭಗೊಂಡಿದೆ. ಖಾತೆಯಲ್ಲಿ ಹುಟ್ಟು ಖಾತೆಯಲ್ಲಿ ಒಂದು ಬಂದಿದೆ. ನಿಜಾಮ್ ಎಸೆತಗಾರಿಕೆ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಎದುರಿಸಿ ಆಡುವಂತಹ ಆಟಗಾರ ಪ್ರಜ್ವಲ್ ಅವರ ಕಡೆಗೆ ಒಂದು ಅತ್ಯುತ್ತಮ ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಆರಂಭಿಕ ಪವರ್ ಪ್ಲೇ ಚಾಲ್ತಿಯ ದ್ವಿತೀಯ ಚೆಂಡನ್ನು ಸೇಬೇಕಾಗಿದೆ. ಎಸೆತ ಬಹಳಷ್ಟು ಉತ್ತಮ ಆಗಿತ್ತು. ವಿಕೆಟ್ ಕೀಪರ್ ಮನ್ಸೂರ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕಗಳು ಕಾಣ್ತಾ ಇಲ್ಲ. ಚೆಂಡು ಚುಕ್ಕಿಯಾಗುವುದರೊಂದಿಗೆ ದ್ವಿತೀಯ ಚೆಂಡಿನ ಮುಕ್ತಾಯ. ಗಳಿಕೆಯಲ್ಲಿ 1-0 ಎನ್ನುವ ಸ್ಥಿತಿಯಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕಾಂಗ್ರೆಸ್ ಟ್ರೋಫಿ ಸಾಗಿ ಬರುತ್ತಾ ಇದೆ. ದಿನದ ದ್ವಿತೀಯ ಪಂದ್ಯ, ಎರಡು ಬಲಿಷ್ಠ ತಂಡಗಳು. ಟಾರ್ಪುಡೋಸ್ ಖಾನ ವಿರುದ್ಧವಾಗಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಆರಂಭಿಕ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ಬಳಿಕ 55ರ ಗುರಿಯನ್ನ ಬೆನ್ನಟ್ಟಬೇಕಾಗಿದೆ. ಆರಂಭಿಕ ಜೋಡಿಯನ್ನು ಗಮನಿಸುತ್ತಿದ್ದೇವೆ. ಇರುವ ಜೋಡಿ ಕೂಡ ಅತ್ಯುತ್ತಮ ಆಟಗಾರರು. ಓರ್ವ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಕಾಯಂ ಸದಸ್ಯ, ಮತ್ತೋರ್ವ ಶಿಸ್ತಿನ ತಂಡವಾಗಿರ್ತಕ್ಕಂಥ ಸ್ನೇಹ ಮಾಲೆಮಾರ್ ತಂಡದ ಓರ್ವ ಸವ್ಯಸಾಚಿ ಆಟಗಾರ. ಇಲ್ಲಿ ಮೂರನೇ ಚೆಂಡು ಶ್ರೇಷ್ಠ ದಾಳಿಗಾರಿಕೆ ಲಕ್ಷ್ಯಂಪಿನ ತೀರ ಹೊರಗಡೆ. ತೀರ್ಪುಗಾರರಿಂದ ವೈಟ್ ಎನ್ನುವ ತೀರ್ಪು ಹೊರಬೀಳ್ತದೆ. ಅತಿರಿಕ್ತ ಓಟಗಳೊಂದಿಗೆ ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 2 ಚೆಂಡಿನ ಆಟ ಮುಕ್ತಾಯವಾಗಿದೆ. ಆರಂಭಿಕ ಪವರ್ ಪ್ಲೇ ಲಾಭವನ್ನು ಪಡೆಯುವಂತಹ ತಂಡ ಯಾವುದು? ರೈಟ್ ಮೊಬೈಲ್ ವಿಕೆಟ್ ಮುಗಿಯನವಾಗಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಪ್ರಜ್ವಲ್ ಜನಾರ್ದನ್ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಆರಂಭಿಕನಾಗಿ ಹತ್ತಕ್ಕಾಗಿ ಬಂದಿದ್ರು, ಅದನ್ನು ಸಾಬೀತುಪಡಿಸಿದರೆ ಕಳೆದ ಪಂದ್ಯ ಪ್ರಥಮ ಇನ್ನಿಂಗ್ಸ್ ನಲ್ಲಿ ನವಾಜ್ ಲಫ್ಟಿಯವರ ಬ್ಯಾಟ್ ಮುಖೇನವಾಗಿ ಸಿಕ್ಸರ್ ಬಂದಿತ್ತು. ಇಲ್ಲಿ ಪ್ರಜ್ವಲ್ ಜನಾರ್ದನ್ ಬ್ಯಾಟ್ ಮುಖೇನವಾಗಿ ಚೆಂಡು ಸೀಮಾರೇಖೆಯ ಗಡಿಯನ್ನು ದಾಟದೆ ಖಂಡಿತವಾಗಿ ಈ ಪಂದ್ಯ ರೋಚಕ ಹಂತಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಟಾರ್ಪುಡೋಸ್ ಖಾನ ತಂಡ ಪಂದ್ಯವನ್ನು ಗೆಲ್ಲಬೇಕಿದ್ರೆ 2 ವಿಕೆಟ್ ಅನ್ನು ಕಬಳಿಸಲೇಬೇಕಾದ್ರೆ ಪ್ರಜ್ವಲ್ ಎಷ್ಟರ ಮಟ್ಟಿಗೆ ಮೈದಾನಕ್ಕೆ ಅಂಟಿಕೊಂಡಾಡುತ್ತಾನೋ ಅಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಸಂಕಷ್ಟ. ಈತ ಅಪಾಯಕಾರಿ ಆಟಗಾರ. ಎದುರಿಸಿದ 3ನೇ ಚೆಂಡಿಗೆ ಸಿಕ್ಸರ್ ಬರುವುದಾದರೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ನಗುಮುಖದಲ್ಲಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು, ಓಟಗಳಿಗೆ ಅವಕಾಶ ಬರ್ತದೆ. ನಿಜಾಮ್ ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಾದ ಸಂದರ್ಭ ಇಲ್ಲಿ. ಚೆಂಡು ಚುಕ್ಕಿಯಾಗುವುದರೊಂದಿಗೆ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ತಂಡದ ಗಳಿಕೆಯಲ್ಲಿ ಖಾತೆಯಲ್ಲಿ ಒಟ್ಟು ಖಾತೆಯಲ್ಲಿ 8-0 ಎನ್ನುವ ಸ್ಥಿತಿಯಲ್ಲಿದೆ. ಆರಂಭಿಕ ದ್ವಿತೀಯ ಇನ್ನಿಂಗ್ಸ್ ನ ಪವರ್ ಪ್ಲೇ ಪ್ರಥಮ ಸೇಲು. ನಿಜಾಮ್ ಟಾರ್ಪುಡೋಸ್ ಖಾನ ತಂಡದ ಎಕ್ಸ್ಪ್ರೆಸ್ ದಾಳಿಗಾರ. ಎದುರಿಸಿ ಆಡುವಂತಹ ಆಟಗಾರ ಪ್ರಜ್ವಲ್ ರವರ ಕಡೆಗೆ ರೈಟ್ ಮೊಬೈಲ್ ವಿಕೆಟ್ ಮುಖೇನವಾಗಿ 3ನೇ ಚೆಂಡಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕ್ಷೇತ್ರ ಪಾಲಕಿಲ್ಲದ ಕಡೆಗೆ ಸರಣ್ ಚೆಂಡಿನಿಂದ 1 ಓಟಗಳ ಸೇರ್ಪಡೆ. 1ರ ಬಳಿಕ ಓವರ್ ಮುಖೇನಲ್ಲಿ ರನ್ಔಟ್ ಆಗುವ ಸಾಧ್ಯತೆ. ನೇರ ಗುರಿ ಬಿದ್ದಿದೆ. ರಕ್ಷಕ್ ಹೊಂದಾಣಿಕೆಯ ಕೊರತೆ ಇದು. ಮನ್ಸೂರ್ ಚೆಂಡನ್ನು ಕೈಗೆತ್ತಿಕೊಂಡಿದ್ರು. ಇಲ್ಲಿ ಆರಂಭಿಕ ಕ್ರಮಾಂಕದ ದಾಂಡಿಗ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಭರವಸೆಯ ದಾಂಡಿಗ ರಕ್ಷಕರವರ ವಿಕೆಟ್ ಅನ್ನ ಒಪ್ಪಿಸದೆ ಪ್ರಥಮ ವಿಕೆಟ್ ಪತನಗೊಂಡಿದೆ. ತಂಡದ ಗಳಿಕೆಯಲ್ಲಿ 9-9 ಜೆಡಿ ಬಾಯ್ಸ್ ಬಂಟ್ವಾಳ ತಂಡ 1 ವಿಕೆಟ್ ನಷ್ಟದಲ್ಲಿದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿ ಪಂದ್ಯವನ್ನು ಆಡಲಿಕ್ಕಿದೆ. ಯಂಗ್ ಫ್ರೆಂಡ್ಸ್ ಉರ್ವ ತಂಡಗಳ ಮಧ್ಯೆ 2 ತಂಡದ ನಾಯಕರಿಗೆ ಪ್ರಥಮ ಕರೆಯನ್ನು ನೀಡಿರುವ ಹಸ್ತಾಕ್ಷರವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಆರಂಭಿಕ ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ನಿಜಾಮ್ 5 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟಿದ್ದು 9 ಓಟವನ್ನಾದರೆ ರನ್ಔಟ್ ರೂಪದಲ್ಲಿ ಪ್ರಥಮ ವಿಕೆಟ್ ಪತನಗೊಂಡಿದೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ಜೊತೆಯಾಟವನ್ನು ಮಾಡುವಂತಹ ಆಟಗಾರ ಯಾರು? ಪ್ರಜ್ವಲ್ ರವರನ್ನ ಜೊತೆಗೂಡಲು ನೂತನ ದಾಂಡಿಗನಾಗಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಶರತ್ ರವರ ಆಗಮನವಾಗ್ತಾ ಇದೆ. 55 ವಿಜಯದ ಗುರಿ ಇದೆ. ಚೆಂಡುಗಳನ್ನು ಗಮನಿಸಿಕೊಂಡು ಆಡಲೇಬೇಕಾದಂತಹ ಸಂದರ್ಭ. ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಲಕ್ಷದ ಪಂದ್ಯಾಟ ಸಾಗಿ ಬರೆದಿದೆ. ಅದು ಕೂಡ ಕಾಂಗ್ರೆಸ್ ಟ್ರೋಫಿ ನಂದಾವರ ಮೈದಾನದಲ್ಲಿ.
ಶ್ರೇಷ್ಠ ದಾಳಿಗಾರರಿಗೆ ಎಸೆತಕ್ಕೆ ಮತ್ತೊಂದು ಉತ್ತರ. ಎದುರಿಸಿದ ಪ್ರಥಮ ಚೆಂಡಿಗೆ ಶರತ್ ರವರ ಬ್ಯಾಟ್ ಮುಖೇನವಾಗಿ ಮತ್ತೊಂದು ಸಿಕ್ಸರ್. ಪವರ್ ಪ್ಲೇಯ ಸಂಪೂರ್ಣ ಲಾಭವನ್ನು ಪಡೆಯುತ್ತೇವೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ರಕ್ಷಕ್ ಎಲ್ಲಿ ಹೊಂದಾಣಿಕೆ ಕುರಿತು ರಕ್ಷಕ್ ರವರ ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ನಾನೇನು ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಇದು ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ಸಿಕ್ಕಿದಂತ ಮತ್ತೊಂದು ಮುತ್ತಿದು. ಈ ಎದುರಿಸಿದ ಪ್ರಥಮ ಚೆಂಡಿಗೆ ಸಿಕ್ಸರ್ ಬರುವುದಾದರೆ ಈ ಪಂದ್ಯ ಕೊನೆಯ ಚೆಂಡಿನವರೆಗೆ ಬರಬಹುದೇ ಪ್ರಶ್ನೆಯಾಗಿದೆ. ಸಮಾಲೋಚನೆ ಮಾಡಲೇಬೇಕಾದ ಕಾರಣ 11 ಆಟಗಾರರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಟಾರ್ಪೆಡೋಸ್ ಖಾನ ತಂಡ ಯಾವ ರೀತಿ ಕಂಬ್ಯಾಕ್ ಅನ್ನು ಮಾಡಬೇಕು, ಯಾರಿಗೆ ದಾಳಿಗಾರಿಕೆ ಜವಾಬ್ದಾರಿಯನ್ನು ನೀಡಬೇಕು, ಇದೆಲ್ಲವೂ ಕೂಡ ಸಮಾಲೋಚನೆ ನಡೆದಿದೆ. 11 ಆಟಗಾರರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕೊಂಚ ಮಟ್ಟಿಗೆ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸುವಂತ ಪ್ರಯತ್ನವನ್ನ ಮಾಡುತ್ತದೆ. ಓವರ್ ನಂಬರ್ 1 ಮುಕ್ತಾಯ. ತಂಡದ ಗಳಿಕೆಯಲ್ಲಿ 15-15ಕ್ಕೆ 1 ವಿಕೆಟ್ ನಷ್ಟದಲ್ಲಿದೆ. ದ್ವಿತೀಯ ಓವರ್ 36 ಚೆಂಡುಗಳ ಆಟ ಬಾಕಿ ಇದೆ. 40 ಓಟ ವಿಜಯಕ್ಕಾಗಿ ಬೇಕಾಗಿದೆ. 36 ಚೆಂಡುಗಳ ಮುಂದೆ 40 ಓಟವನ್ನ ಜೆಡಿ ಬಾಯ್ಸ್ ತಂಡ ಗಳಿಸಬಹುದೇ? ಟಾರ್ಪೆಡೋಸ್ ಖಾನ ತಂಡ ಈ ಪಂದ್ಯದ ಮೇಲೆ ಮರು ವಾಪಸಾತಿಯನ್ನು ಮಾಡಬೇಕಿದ್ರೆ ಈ ಓವರ್ನಲ್ಲಿ ವಿಕೆಟ್ಗಳನ್ನ ಗಮನಿಸಲೇಬೇಕಿದೆ. ಎಲ್ಲಿಯವರೆಗೆ ಅಭಿಮಾನಿಗಳೇ, ಎಲ್ಲಿಯವರೆಗೆ ಕ್ರೀಡಾಪಟುಗಳೇ, ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಪ್ರಜ್ವಲ್ ಕೊನೆಯ ಚೆಂಡಿನವರೆಗೆ ಮೈದಾನಕ್ಕೆ ಅಂಟಿಕೊಂಡು ಆಡುತ್ತಾನೋ ಅಲ್ಲಿಯವರೆಗೆ ಎದುರಾಳಿ ತಂಡಕ್ಕೆ ಸಂಕಷ್ಟ. ಟಾರ್ಪೆಡೋಸ್ ಖಾನ ಕಂಬ್ಯಾಕ್ ಅನ್ನು ಮಾಡಬೇಕಿದ್ರೆ ವಿಕೆಟ್ ಅನ್ನ ಕಬಳಿಸಲೇಬೇಕು. ದ್ವಿತೀಯ ಓವರ್ ಜವಾಬ್ದಾರಿಯನ್ನ ಶರಣ್ ರವರಿಗೆ ಒಪ್ಪಿಸಲಾಗ್ತದೆ. ಇನ್ನೂ ಕೂಡ ಪಂದ್ಯ ರೋಚಕ ಸ್ಥಿತಿಯಲ್ಲಿ ಸಾಗಬಹುದೇ ಪ್ರಶ್ನೆ ಆಗ್ತಿದ್ರೆ ದ್ವಿತೀಯ ಓವರ್ ಪ್ರಥಮ ಚೆಂಡು ಶರಣ್ ಪ್ರಜ್ವಲ್ ರವರ ಕಡೆಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಅನ್ನು ಬಳಸಿಕೊಳ್ತಾರೆ. ಪ್ರದೀಪ್ ಕೊಟ್ಟಾರಿ ತೀರ್ಪುಗಾರಿಕೆ ಪೀಠದಲ್ಲಿ ಕಾಂಗ್ರೆಸ್ ಟ್ರೋಫಿ ಸಾಗಿ ಬರುತ್ತದೆ. ಬಲಿಷ್ಠ 2 ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರುವಾಗ ಗೆಲ್ಲುವಂತಹ ತಂಡ ಯಾವುದು? ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಆರಂಭಿಕ ಪವರ್ ಪ್ಲೇ ದ್ವಿತೀಯ ಓವರ್ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಮತ್ತೆ ಶರಣ್ ಟು ಪ್ರಜ್ವಲ್ ತೀರ್ಪುಗಾರಿಕೆಯನ್ನು ಬಿಟ್ಟು ನೆಲಮಟ್ಟದ ದಾಳಿ, ಶ್ರೇಷ್ಠ ದಾಳಿಗಾರಿಕೆ, ಅತಿ ಶ್ರೇಷ್ಠ ದಾಳಿಗಾರಿಕೆ. ಈ ಚೆಂಡಿಗಾಗಿ ಟಾರ್ಪೆಡೋಸ್ ಖಾನ ತಂಡ ಕಾಯ್ತಿದ್ದು ಚೆಂಡು ಚುಕ್ಕಿ ಆಗ್ತದೆ. ಗಳಿಕೆಯಲ್ಲಿ 15-15ಕ್ಕೆ 1 ವಿಕೆಟ್ ನಷ್ಟದಲ್ಲಿದೆ. ಕಂಬ್ಯಾಕ್ ಅನ್ನು ಮಾಡಲೇಬೇಕಾದಂತಹ ಸಂದರ್ಭ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂಡವನ್ನು ಮೇಲಕ್ಕೆತ್ತುವಂತ ಆಟಗಾರ ಯಾರು, ಮೇಲಕ್ಕೆತ್ತುವಂತ ದಾಳಿಗಾರ ಯಾರು? ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶರಣ್ ರವರಿಗೆ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಶರಣ್ ಪ್ರಜ್ವಲ್ ರವರ ಕಡೆಗೆ. ದ್ವಿತೀಯ ಚೆಂಡು ಎಸೆತ ಬಹಳಷ್ಟು ಉತ್ತಮ, ಶ್ರೇಷ್ಠ ದಾಳಿಗಾರಿಕೆ. ಮತ್ತೊಂದು ಚುಕ್ಕಿ ಚೆಂಡು. ಆರಂಭಿಕ ಓವರ್ನ ಕೊನೆಯ ಚೆಂಡಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಚಪ್ಪಾಲೆಯನ್ನು ಕೊಟ್ಟಿದ್ದು ದ್ವಿತೀಯ 2 ಚೆಂಡು ಕೂಡ ಚುಕ್ಕಿಯಾಗಿದೆ. ಈಗ ಟಾರ್ಪೆಡೋಸ್ ಖಾನ ತಂಡ ಮೆಲ್ಲನೆ ಮೇಲುಗೈಯನ್ನು ಸಾಧಿಸ್ತಾ ಇದೆ. 2 ಚೆಂಡುಗಳ ಮುಕ್ತಾಯ. ತಂಡದ ಗಳಿಕೆಯಲ್ಲಿ 15 ಬಂದಿದೆ. 1 ವಿಕೆಟ್ ನಷ್ಟದಲ್ಲಿದೆ. ಮತ್ತೆ ಶರಣ್ ಎದುರಿಸಿ ಆಡುವಂತ ಆಟಗಾರ ಪ್ರಜ್ವಲ್ ರವರ ಕಡೆಗೆ. ಯಾವಾಗ ಬೇಕಾದ್ರೂ ಕೂಡ ಪ್ರಜ್ವಲಿಸಬಹುದು. ಜಿಲ್ಲೆಯ ಪ್ರತಿಷ್ಠಿತ ತಂಡವಾಗಿರ್ತಕ್ಕಂಥ ಗೋರಿಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಕಾಯಂ ಸದಸ್ಯ, ತಾಯ್ನಾಡಿನ ತಂಡವಾಗಿರ್ತಕ್ಕಂಥ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ತನ್ನ ಆಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಮತ್ತೆ ಶರಣ್ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ತೀರ್ಪುಗಾರಿಕೆಯನ್ನು ಬಿಟ್ಟು ಪ್ರಜ್ವಲ್ ಆಡುವ ತುದಿಯಲ್ಲಿ ಒಂದು ಅತ್ಯುತ್ತಮ ದಾಳಿಗಾರ. 2 ಚೆಂಡು ಕೂಡ ಚುಕ್ಕಿಯಾಗಿದೆ. ಮತ್ತೆ ಕಂಬ್ಯಾಕ್ ಅನ್ನು ಮಾಡುವಂತ ದೊಡ್ಡ ಮಟ್ಟಕ್ಕೆ ಪ್ರಯತ್ನ. ಚೆಂಡು ಗಾಳಿಯಲ್ಲಿದೆ. ಯಾತಕ್ಕಾಗಿ ಶರಣ್ ರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆ ಜವಾಬ್ದಾರಿಯನ್ನ ಈಡೇರಿಸಿದ್ರು. ಈಗ ಆರಂಭಿಕವನ್ನು ಕೊನೆಯ ಚೆಂಡಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಡಗೌಟ್ ಅನ್ನು ಗಮನಿಸಿದೆ. ಚಪ್ಪಾಲೆಯನ್ನು ಕೊಟ್ಟಿದ್ರು. ಶರಣ್ ಯಾವಾಗ ಟಾರ್ಪೆಡೋಸ್ ಖಾನ ತಂಡಕ್ಕೆ ದಾಳಿಗಾರಿಕೆಯ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡರು ಅಲ್ಲಿ ಎಸೆದಂತ 3 ಚೆಂಡುಗಳ ಮುಂದೆ ಯಾವುದೇ ಮೊತ್ತವನ್ನು ಬಿಟ್ಟುಕೊಳ್ಳದೆ ತಂಡದ ಆಧಾರ ಸ್ತಂಭ ಜೆಡಿ ಬಾಯ್ಸ್ ತಂಡದ ಭರವಸೆಯ ದಾಂಡಿಗೆ ಪ್ರಜ್ವಲ್ ರವರ ವಿಕೆಟ್ ಅನ್ನು ಬೀಸಿದೆ. ನೂತನ ದಾಂಡಿಗೆನಾಗಿ ಅಂಕಣವನ್ನು ಪ್ರವೇಶಿಸಿದನೆ. ಲಕ್ಷಾಂತರ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಕ್ರಿಕೆಟ್ ನೋಡುವ ಅತ್ಯುತ್ತಮ ಕ್ರಿಕೆಟ್ಗ ಅತ್ಯುತ್ತಮ ಆಟಗಾರ ರಿಯಾಜ್ ಕೊಹ್ಲಿ ಅವರ ಆಗಮನವಾಗ್ತಾ ಇದೆ. ರಿಯಾಜ್ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಬಹಳಷ್ಟು ಅಭಿಮಾನಿಗಳು ರಿಯಾಜ್ ಅವರ ಬಗ್ಗೆ ಕೇಳಿದ್ರು. ಯಾವಾಗ ರಿಯಾಜ್ ಮತ್ತೆ ಫಾರ್ಮ್ ಗೆ ಬರುತ್ತಾನೋ? ರಿಯಾಜ್ ಇಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಅಂಕಣವನ್ನು ಪ್ರವೇಶಿಸುವಾಗ ತಂಡದ ಗಳಿಕೆಯಲ್ಲಿ 15-15ಕ್ಕೆ 2 ವಿಕೆಟ್ ನಷ್ಟದಲ್ಲಿದೆ. ಮೂರು ಚೆಂಡುಗಳ ಮುಕ್ತಾಯ. 3 ಚೆಂಡುಗಳ ಮುಕ್ತಾಯ. ತಂಡದ ಗಳಿಕೆಯಲ್ಲಿ ಒಟ್ಟು ಖಾತೆಯಲ್ಲಿ 15. ಅಂತಿಮ 3 ಚೆಂಡು ಬಾಕಿ ಇದೆ. ರಿಯಾಜ್ ರವರ ಕಡೆಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ತೀರ್ಪುಗಾರಿಕೆಯನ್ನು ಬಿಟ್ಟು ತನ್ನದಾದ ಶೈಲಿಯಲ್ಲಿ ಸೊಗಸಾಗಿತ್ತು ದಾಳಿ. ಅಡ್ಡ ಚೆಂಡು ಅತಿರಿಕ್ತ ಓಟಗಳೊಂದಿಗೆ 1 ಓಟಗಳ ಸೇರ್ಪಡೆ. ತಂಡದ ಗಳಿಕೆಯಲ್ಲಿ 16 ಬಂದಿದೆ. ಕಂಬ್ಯಾಕ್ ಅನ್ನು ಮಾಡುವಂತ ನೆಲಮಟ್ಟದ ದಾಳಿ. ಎಸೆತಕ್ಕೆ ತಕ್ಕ ಆಟ. ರಿಯಾಜ್ನವರ ಸೊಗಸಾಗಿರ್ತಕ್ಕಂಥ ಹೊಡೆತ ಕ್ಷೇತ್ರಪಾಲ ಕಾರೀಶ್ ಚೆನ್ನನ್ನು ಕೈಗೆತ್ತಿಕೊಳ್ಳುತ್ತದೆ.
ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 more ಲೆಫ್ಟ್ ಇನ್ ದಿಸ್ ಓವರ್. ತಂಡದ ಒಟ್ಟು ಖಾತೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 17. ರಿಯಾಜ್ ಹಾಗೂ ಶರತ್ ಜೋಡಿ ಒಂದು ಸಿಕ್ಸರ್ ಬಾರಿಸಿದಂತ ದಾಂಡಿಗೆ ಶರತ್ ಇನ್ನು ಕೂಡ ಆಡುವ ತುದಿಯಲ್ಲಾದರೆ ಅಂತಿಮ 2 ಚೆಂಡಿನ ಆಟ ಬಾಕಿ ಇದೆ. ರೈಟ್ ಆರ್ಮ್ ಓವರ್. ಕೊನೆ 1 ಚೆಂಡು ಬಾಕಿ. ಕೊನೆಯ ಚೆಂಡು ಬಹಳಷ್ಟು ಉತ್ತಮವಾಗಿತ್ತು. ಮತ್ತೊಂದು ಡಾಟ್ ಬಾಲ್. ಸತತವಾಗಿ ಚುಕ್ಕಿ ಚೆಂಡುಗಳು ಎಸೆದಂತ 6 ಚೆಂಡುಗಳ ಮುಂದೆ ಶರಣ್ ಬಿಟ್ಟು ಕೊಟ್ಟಿದ್ದು ಬರೇ 2 ಓಟ 1 ವಿಕೆಟ್ ಅನ್ನು ಕಬಳಿಸಿಕೊಂಡು ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನ. ಮೂವತ್ತು ಚೆಂಡುಗಳು ಬಾಕಿ ಇದೆ. 38 ಓಟವನ್ನು ಗಳಿಸಬೇಕಾಗಿದೆ ದಾಳಿಗಾರಿಕೆ ಭಾಗದಲ್ಲಿ. ಚೇತನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರಿಯಾಜ್ ರವರ ಕಡೆಗೆ ಸೇಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ಬಹಳಷ್ಟು ಉತ್ತಮವಾಗಿತ್ತು ದಾಳಿಗಾರಿಕೆ. ಚುಕ್ಕಿ ಚೆಂಡುಗಳು ಟಾರ್ಪಡೋಸ್ ಖಾನ ತಂಡ ಕಾಯ್ತಿರುವುದು ಇಂತಹ ಚೆಂಡಿಗಾಗಿ. ಸರಣ್ ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನು ನಿಭಾಯಿಸಿದ್ರು. ಆ ಬಳಿಕ ಚೇತನ್ ರವರಿಗೆ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಟಾರ್ಪಡೋಸ್ ಖಾನ ತಂಡ ಈ ಪಂದ್ಯವನ್ನು ಗೆಲ್ಲಬಹುದೇ? ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಈ ಪಂದ್ಯವನ್ನು ಗೆಲ್ಲಬಹುದೇ? ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಓವರಿನ ದ್ವಿತೀಯ ಚೆಂಡು ರಿಯಾಜ್ ರವರ ಕಡೆಗೆ. ಅತ್ಯುತ್ತಮ ದಾಂಡಿಗ ರಿಯಾಜ್ ಸ್ಟ್ರೈಕ್ ಭಾಗದಲ್ಲಿ. ಜಿಲ್ಲೆಯ ಪ್ರತಿಭಾನ್ವಿತ ಆಟಗಾರ ರಿಯಾಜ್. ಸಹಿತಕ್ಕೆ ತಕ್ಕ ಆಟವಿದು. ಕ್ಷೇತ್ರಪಾಲಕ್ಕಿಲ್ಲದ ಕಡೆಗೆ ಅದ್ಭುತ ಶೈಲಿ ಆಟ. ಚೆಂಡು ನೇರವಾಗಿ ಸೊಗಸಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ಇದು. ಒಂದರ ಬಳಿಕ ಎರಡನೇ ಓಟಕ್ಕಾಗಿ ಪ್ರಯತ್ನವನ್ನ ಪಟ್ಟಿದ್ರು. ಸಾಕಿ ಚಿರತಮರಿಯಿಂದ ಚೆಂಡನ್ನು ಕೈಗೆತ್ತಿಕೊಂಡಿದ್ರು. ಇಲ್ಲಿ ಮತ್ತೆರಡು ಓಟಗಳ ಸೇರ್ಪಡೆಯೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಖಾತೆಯಲ್ಲಿ ಒಟ್ಟು ಖಾತೆಯಲ್ಲಿ 19. 2 ಚೆಂಡಿನ ಆಟ ಮುಕ್ತಾಯವಾಗಿದೆ. ಚೇತನ್ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತ ದಾಳಿಗಾರ ರಿಯಾಜ್. ಭರವಸೆಗೆ ದಾಂಡಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ. ಪಂದ್ಯ ರೋಚಕ ಸ್ಥಿತಿಯಲ್ಲಿ ಸಾಗಬಹುದೇ? ಮತ್ತೆ ಚೇತನ ಸೇಬೇಕಾಗಿದೆ. 5 ಲಕ್ಷದ ಮೊದಲ ಬಾರಿಗೆ ಪಂದ್ಯಾಟ ಸಾಗಿರುವ ತಂಡ ಕ್ರಿಕೆಟ್ ನಲ್ಲಿ ಕಾಂಗ್ರೆಸ್ ಟ್ರೋಫಿ ನಮ್ಗೆಲ್ಲರೂ ಕೂಡ ಪ್ರೀತಿ ತುಂಬಿದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಮತ್ತೆ ಚೇತನ್ ಸೊಗಸಾಗಿತ್ತು ದಾಳಿ. ಲಕ್ಷಂಪಿಂದ ತೀರ ಹೊರಗಡೆ ಅಡ್ಡ ಚೆಂಡು. ಅತಿರಿಕ್ತ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 20 ಬಂದಿದೆ. 2 ವಿಕೆಟ್ ನಷ್ಟದಲ್ಲಿದೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ದಾಳಿಗಾರರು ಎಚ್ಚೆತ್ತುಕೊಂಡು ದಾಳಿಗಾರಿಕೆಯನ್ನ ನಿಭಾಯಿಸಲೇಬೇಕಾಗಿದೆ. ಓವರಿನ 3ನೇ ಚೆಂಡು ಚೇತನ್ ರಿಯಾಜನ ಕಡೆಗೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ದಾಳಿಗಾರಿಕೆ. ಎಸೆತಕ್ಕೆ ತಕ್ಕ ಆಟ, ಜಾಣ್ಮೆಯಾಟ. ಒಂದೋಟ ಸುಲಭದಲ್ಲಿ, ಒಂದರ ಬಳಿಕ 2 ಓಟಕ್ಕಾಗಿ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ರಿಯಾಜ್ ಹಾಗೂ ಶರಣ್ ಜೋಡಿ ಜೊತೆ ಆಟ. ಇಲ್ಲಿ ಮತ್ತೆರಡು ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 22 ಬಂದಿದೆ. ಅಂತಿಮ 3 ಚೆಂಡಿನ ಆಟ ಇನ್ನೂ ಕೂಡ ಬಾಕಿ ಇದೆ. ಶರತ್ ಹಾಗೂ ರಿಯಾಜ್ ಜೋಡಿ ಅಂತಿಮ 3 ಚೆಂಡು ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೃತೀಯ ಓವರ್ 4ನೇ ಚೆಂಡು ರಿಯಾಜನ ಕಡೆಗೆ ಸೇಬೇಕಾಗಿದೆ. ಪ್ರಜ್ವಲ್ ವಿಕೆಟ್ ಅನ್ನ ಬಿಟ್ಟುಕೊಟ್ಟ ಬಳಿಕ ರಿಯಾಜ್ ಆಗಮಿಸಿದ್ರು. ಇಲ್ಲಿ ಮತ್ತೆ ನೆಲಮಟ್ಟದ ದಾಳಿ. ರಕ್ಷಣಾತ್ಮಕ ಆಟವಿದು, ಜಾಣ್ಮೆಯ ಆಟವಿದು. ತಂಡ ಬಯಸಿದ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಂಡು ಆಡಲೇಬೇಕಾಗಿದೆ ರಿಯಾಜ್. ಬ್ಯಾಟ್ ಮುಖೇನವಾಗಿ 1 ಓಟಗಳ ಸೇರ್ಪಡೆಯೊಂದಿಗೆ
ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಗಳಿಕೆಯಲ್ಲಿ 23 ತೃತೀಯ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಆರಂಭಿಕನಾಗಿ ಬಂದಿರತಕ್ಕಂತ ಪ್ರಜ್ವಲ್ ರವರ ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ಶರತ್ ಒಂದು ಸಿಕ್ಸರ್ ವೀರ ಇನ್ನು ಕೂಡ ಆಡುವ ತುದಿಯಲ್ಲಾದರೆ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಸರಣ್ ದ್ವಿತೀಯ ಓವರ್ ಸರಣ್ ಅತ್ಯುತ್ತಮ ರೀತಿ ದಾಳಿಗಾರಿಕೆ ನಿಭಾಯಿಸಿದ್ರು. ಪ್ರಥಮ ಓವರ್ ದುಬಾರಿಯಾಗಿತ್ತು. ಇಲ್ಲಿ ತೃತೀಯ ಓವರ್ ಪ್ರಥಮ ಓವರ್ ನಿಜಾಮ್ ಎಸೆದಿದ್ರು. ಆ ಬಳಿಕದ ಓವರ್ ಸರಣ್, ಆ ಬಳಿಕದ ಓವರ್ ಚೇತನ್ ಇದುವರೆಗೂ ಬಿಟ್ಟುಕೊಟ್ಟಿದ್ದು 4 ಚೆಂಡುಗಳ ಮುಂದೆ 6 ಓಟವನ್ನ. ಕೊನೆ 2 ಚೆಂಡು ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಓವರಿನ 5ನೇ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ, ಅತಿ ಶ್ರೇಷ್ಠ ದಾಳಿಗಾರಿಕೆ ಮನವಿಯನ್ನಿಟ್ಟಿದ್ರು. ವಿಕೆಟ್ಗಳ ಮಧ್ಯೆ ಇಲ್ಲಿ ತೀರ್ಪುಗಾರರಿಂದ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಖಾತೆಯಲ್ಲಿ ಒಟ್ಟು ಖಾತೆಯಲ್ಲಿ 24 ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಆರಂಭಿಕ ದ್ವಿತೀಯ ಇನ್ನಿಂಗ್ಸ್ ನ ತೃತೀಯ ಓವರ್ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತ ದಾಳಿಗಾರ ಚೇತನ್ ಇದುವರೆಗೂ 5 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟಿದ್ದು ಬರೇ 7 ಓಟವನ್ನಾದರೆ ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. ರಕ್ಷಣಾತ್ಮಕ ಆಟವಿದು, ಜಾನ್ಮೆಯ ಆಟವಿದು. ಪ್ರತಿಯೊಂದು ಚೆಂಡುಗಳನ್ನ ಗಮನಿಸಿಕೊಂಡು ರಿಯಾಸ್ ಒಂದೊಂದು ಓಟವನ್ನು ಗಳಿಸುವುದರೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 3 ಓವರ್ಗಳ ಆಟ ಮುಕ್ತಾಯ. ತಂಡದ ಗಳಿಕೆಯಲ್ಲಿ ಒಟ್ಟು ಖಾತೆಯಲ್ಲಿ 25 ಬಂದಿದೆ. ಉಳಿದಂತಹ 24 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 30 ಓಟವನ್ನು ಗಳಿಸಬೇಕಾಗಿದೆ. ಇಪ್ಪತ್ತ ಚೆಂಡುಗಳ ಮುಂದೆ ವಿಜಯಕ್ಕಾಗಿ 30 ಓಟ ಬೇಕಾಗಿದೆ. ಅಂತರ 7 ಇದೆ. ಕಳೆದ ಓವರಲ್ಲೂ ಕೂಡ ಅತ್ಯುತ್ತಮ ರೀತಿಯ ದಾಳಿಗಾರಿಕೆ ನಿಭಾಯಿಸಿದಂತ ಶರಣ್ ರವರಿಗೆ ಜವಾಬ್ದಾರಿಯನ್ನು ನೀಡಲಾಗ್ತಾ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಓವರಿನ ದ್ವಿತೀಯ ಚೆಂಡು ರಿಯಾಸ್ ಆಡುವ ತುದಿಯಲ್ಲಿ. ಹಲವಾರು ಮಂದಿ ಪಂದ್ಯವನ್ನು ವೀಕ್ಷಿಸಿದ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೂಡ ಬಯಸುತ್ತೇನೆ. ಕಾಂಗ್ರೆಸ್ ಟ್ರೋಫಿ ಅಂಡರ್ ಆಫ್ ಕ್ರಿಕೆಟ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಲಕ್ಷದ ಪಂದ್ಯಾಟ ಸಾಗಿ ಬರೆದ ಸೊಗಸಾದ ಆಟವಿದು. ನವಾಜ್ ಲೆಫ್ಟಿ ಅವರ ಭದ್ರಬುಗಿಯಲ್ಲಿ ರಿಯಾಜನ ವಿಕೆಟ್. ಮತ್ತೊಂದು ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ 3ನೇ ವಿಕೆಟ್ ಪತನಗೊಂಡಿದೆ. ರಿಯಾಜ್ ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ತಂಡದ ಗಳಿಕೆಯಲ್ಲಿ ಖಾತೆಯಲ್ಲಿ ಒಟ್ಟು ಖಾತೆಯಲ್ಲಿ 25ಕ್ಕೆ 3 ವಿಕೆಟ್ ನಷ್ಟದಿಲ್ಲದ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ಟಾರ್ಪಡೋಸ್ ಖಾನಾ ತಂಡ ಯಾವಾಗ ಶರಣ್ ರವರಿಗೆ ಜವಾಬ್ದಾರಿ ನೀಡಲಾಗಿತ್ತು ಅದನ್ನ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ಎಚ್ಚೆತ್ತುಕೊಂಡು ದಾಳಿಗಾರಿಕೆ ನಿಭಾಯಿಸಿದರೆ ಆರಂಭಿಕ ದ್ವಿತೀಯ ಓವರ್ ಶರಣ್ ಕೇವಲ ಬಿಟ್ಟು ಕೊಟ್ಟಿದ್ದು ಬರೇ 2 ಓಟವನ್ನಾದರೆ 1 ವಿಕೆಟ್ ಅನ್ನು ಕಬಳಿಸಿದ್ರು. ಇಲ್ಲಿ 4ನೇ ಓವರ್ ಜವಾಬ್ದಾರಿಯನ್ನ ಶರಣ್ ರವರಿಗೆ ನೀಡಲಾಗಿತ್ತು. ಇಲ್ಲಿ ಎಸೆದಂತ ಪ್ರತಾಪ್ ಪಾತೂರ್ ಅವರ ಆಗಮನವಾಗ್ತಾ ಇದೆ. ಓವರ್ನ 3ನೇ ಚೆಂಡು ಸೊಗಸಾದ ಆಟ. ಇಂತಿಯಾಸ್ ಸೊಗಸಾಗಿರ್ತಕ್ಕಂಥ ಕ್ಷೇತ್ರಕ್ಷಣೆ ಇದು. ಬೆಂಗೆರೆಯ ಉಳಿದ ಇಂತಿಯಾಸ್ ಯಾವಾಗ ಟಾರ್ಪಡೋಸ್ ಖಾನಾ ತಂಡಕ್ಕೆ ಆಗಮಿಸಿದ್ರು ಅಲ್ಲಿಂದ ಮತ್ತೆ ಟ್ರೋಫಿಯ ಮೇಲೆ ಟ್ರೋಫಿಯನ್ನು ಕೈಗೆತ್ತಿಕೊಂಡಿದ್ದು ಟಾರ್ಪಡೋಸ್ ಖಾನಾ ತಂಡ. ಪ್ರತಿಯೊಂದು ತಂಡದಲ್ಲೂ ಕೂಡ ಅದೃಷ್ಟ ಆಟಗಾರ ಇದ್ದೇ ಇದ್ದಾರೆ. ಎನ್ಎಂ ಮಂಗಳೂರು ತಂಡದ ಪರವಾಗಿ ಸುಕೇಶ್ ಅವರ ಹೆಸರನ್ನು ನೆನಪಿಸಿದಾದರೆ
ಟಾರ್ಪಡೋಸ್ ಖಾನ ತಂಡದ ಪರವಾಗಿ ಇಂತಿಹಾಸ ಹೆಸರನ್ನು ನೆನಪಿಸಲೇಬೇಕಾಗಿದೆ. ತಂಡದ ಗಳಿಕೆಯಲ್ಲಿ ಈಗ 26 ಬಂದಿದೆ. ಅಂತಿಮ 3 ಚೆಂಡುಗಳ ಆಟ ಬಾಕಿದೆ. ಟಾರ್ಪಡೋಸ್ ಖಾನ ತಂಡದ ಪರವಾಗಿ ದಾಳಿಗಾರಿಕೆ ಜವಾಬ್ದಾರಿಯನ್ನ ಸರೆಂಡರ್ ಅವರಿಗೆ ಕೊಟ್ಟ ಬಳಿಕ ತಂಡ ಒಂದೊಮ್ಮೆ ಮೇಲಕ್ಕೆತ್ತಾ ಇದೆ. ಇಲ್ಲಿ 3 ಚೆಂಡುಗಳು ಇನ್ನೂ ಕೂಡ ಬಾಕಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 4ನೇ ಚೆಂಡು ಆಡುವ ಹೊತ್ತದಲ್ಲಿ ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಶರತ್ ರವರ ಕಡೆಗೆ ಅವರು ಅತ್ಯುತ್ತಮ ದಾಂಡಿಗೆ ಶರತ್ ಬೋಲಂಗಡಿ ಅವರು ಅತ್ಯುತ್ತಮ ದಾಂಡಿಗ ಶ್ರೇಷ್ಠ ಹೊಡೆತ ಎಸೆತಕ್ಕೆ ತಕ್ಕಾಟ ಚೆಂಡು ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟ್ತಾ ಇದೆ. ಯಾತಕ್ಕಾಗಿ ನಂಬರ್ 3 ಕ್ರಮಾಂಕದಲ್ಲಿ ಅಂಕಣವನ್ನು ಆಗಮಿಸಿದ್ರು ಶರತ್ ಬೋಲಂಗಡಿ ಅವರ ಬ್ಯಾಟ್ ಮುಖೇನವಾಗಿ ಮತ್ತೊಂದು ಸಿಕ್ಸರ್. ಇದು ದ್ವಿತೀಯ ಸಿಕ್ಸರ್. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕುಣಿದು ಕುಪ್ಪಳಿಸುತ್ತಿದೆ. ಈ ಸಿಕ್ಸರ್ನೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಗಳಿಕೆಯಲ್ಲಿ ಈಗ 32 ಓಟ ಬಂದಿದೆ. ನಿಸಾರ್ ಸುಳ್ಳಿಯಲ್ಲಿದ್ರೂ ಕೂಡ ವೀಕ್ಷಕರನ್ನು ಕೊಠಡಿ ಬರಬೇಕು. ಪಂದ್ಯ ಬಹಳಷ್ಟು ರೋಚಕತೆಯಲ್ಲಿ ಸಾಗಿ ಬರ್ತಾ ಇದೆ. ಧ್ವನಿಯ ಸಮಸ್ಯೆ ಇದೆ. ತಾವು ತಮ್ಮ ವೀಕ್ಷಕರನ್ನು ಆದಷ್ಟು ಬೇಗ ಮುಗಿಸಬೇಕು. ಧನ್ಯವಾದಗಳು ಮಜೀದ್ ಅವರಿಗೆ. 4ನೇ ಓವರಿನ ಆರಂಭಿಕ 4 ಚೆಂಡುಗಳು ಮುಕ್ತಾಯ. ಖಾತೆಯಲ್ಲಿ ಒಟ್ಟಾಗಿ 32 ಕಾಣ ಸಿಗ್ತಾ ಇದೆ. ಇಪ್ಪತ್ತು ಚೆಂಡುಗಳು ಬಾಕಿ, 33 ಓಟಗಳ ಅವಶ್ಯಕತೆ ಇದೆ. ಸಾರಿ ಫಾರ್ ದ ಮಿಸ್ಟೇಕ್. 20 ಟು ಗೋ, 23 ಟು ಗೆಟ್. 20 ಚೆಂಡುಗಳ ಮುಂದೆ 23 ಓಟಗಳ ಅವಶ್ಯಕತೆ ಇದೆ. ಶರಣ್ ಎಸೆತಗಾರಿಕಾ ವಿಭಾಗದಲ್ಲಿ, ದಂಡುಗಾರಿಕಾ ವಿಭಾಗದಲ್ಲಿ ಶರತ್ ಅವರನ್ನು ಗುರುತಿಸಿಕೊಳ್ತಾ ಇದೆ. ಈಗಾಗಲೇ ಸಿಕ್ಸರ್ ಅನ್ನ ಬಾರಿಸುವ ಮುಖಾಂತರವಾಗಿ ತಂಡಕ್ಕೆ ಆಸರಿಯಾದ ಆಟಗಾರ 5ನೆಯ ಚೆಂಡನ್ನ ಇಲ್ಲಿ ಚುಕ್ಕಿಯಾಗಿಸ್ತಾ ಇದ್ದಾರೆ. ರಿವ್ಯೂ ಬಂದಿದೆ. ತೃತೀಯ ತೀರ್ಪುಗಾರರ ತಮ್ಮ ಮನವಿಯನ್ನು ಸಲ್ಲಿಸಲಾಗಿದೆ. It's a fair delivery. ಚುಕ್ಕಿಯಾಗ್ತಾ ಇದೆ ಚೆಂಡು. ಸೂಕ್ಷ್ಮತೆ ತೀರ್ಪುಗಾರಿಕೆಯ ಅಂತಿಮ ತೀರ್ಪು ಹೊರಬಿದ್ದಿದೆ. ಚುಕ್ಕಿಯಾದ ಮುಖಾಂತರವಾಗಿ ಕೊನೆಯ ಒಂದು ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಶರಣ್ ಒಂದು ಸಿಕ್ಸರ್ ಅನ್ನ, ಒಂದು ಒಂಟಿ ಓಟವನ್ನು ಬಿಟ್ಟುಕೊಟ್ಟರು. ಒಂದು ವಿಕೆಟ್ ಕೂಡ ಪತನವಾಗಿದೆ. ದ್ವಿತೀಯ ಚೆಂಡಿನಲ್ಲಿ 2 ಚೆಂಡುಗಳನ್ನು ಚುಕ್ಕಿಯಾಗಿಸಿದ್ರು. ಇದೀಗ ಓವರ್ ನಂಬರ್ 4ರ ಕೊನೆಯ ಚೆಂಡು.
19 ಚೆಂಡುಗಳ ಮುಂದೆ 23 ಓಟಗಳ ಅವಶ್ಯಕತೆ. ಚೆಂಡುಗಳಿರುವಿಕೆ ಹಾಗೂ ಅಂಕಗಳ ಅವಶ್ಯಕತೆಯ ಮಧ್ಯೆ 4 ಅಂಕಗಳ ವ್ಯತ್ಯಾಸವಿದೆ. ಆರಂಭಿಕ 5 ಚೆಂಡುಗಳ ಮುಕ್ತಾಯದ ಬಳಿಕ ಕೊನೆಯ ಚೆಂಡು. ನೆಲಮಟ್ಟದ ದಾಳಿ, ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ಸೊಗಸಾದ ರೀತಿಯ ದಾಳಿಗಾರಿಕೆ. ಮನವಿಯನ್ನು ಸಲ್ಲಿಸಲಾಗಿದೆ. ಓವರ್ ನಂಬರ್ 4 ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 32 ಕಾಣ ಸಿಗ್ತಾ ಇದೆ. 18 ಚೆಂಡುಗಳು ಬಾಕಿ ಇದೆ. 23 ಓಟಗಳ ಅವಶ್ಯಕತೆ. 18 ಚೆಂಡುಗಳ ಮುಂದೆ 23 ಬೇಕಾಗಿದೆ ವಿಜಯಕ್ಕಾಗಿ. ಹದಿನೆಂಟು ಚೆಂಡುಗಳ ಮುಂದೆ 23 ಬೇಕಾಗಿದೆ. ಈಗಾಗಲೇ ಅಕ್ಬರ್ ಅವರು ಹೇಳಿದಂತೆ ಪ್ರಥಮ ಇನ್ನಿಂಗ್ಸ್ ನ ಹಾದಿಯಲ್ಲಿ ಹೇಳಿದರು ದ್ವಿತೀಯ ಇನ್ನಿಂಗ್ಸ್ ರೋಚಕವಾಗಬಹುದೇ ಎಂದು. ಇದಾಗಿದೆ ರೋಚಕ, ಇದಾಗಿದೆ ಪಂದ್ಯಾಟ. ದಿಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ದಿಸ್ ವಾಟ್ ವಿ ಆರ್ ವಾಚಿಂಗ್ ಇಸ್ ವಿಟ್ನೆಸಿಂಗ್ ಇಸ್ ಅಬ್ಸಲ್ಯೂಟ್ ಸಿನಿಮಾ. 18 ಚೆಂಡುಗಳು ಬಾಕಿ, 23 ಓಟಗಳ ಅವಶ್ಯಕತೆ. ನಿರ್ಣಾಯಕ ಓವರಿನ ಚಾಲ್ತಿಯಲ್ಲಿ ಯಾವ ತಂಡವೂ ಕೂಡ ಗೆದ್ದುಕೊಳ್ಳಬಹುದಾದಂತಹ ಸೋತುಕೊಳ್ಳಬಹುದಾದಂತಹ ಒಂದು ಸನ್ನಿವೇಶದಲ್ಲಿ ಸಾಕ್ತಾ ಇದ್ದಾರೆ. ಮ್ಯಾಚ್ ಈಸ್ ಎನಿಬಡೀಸ್. 18 ಚೆಂಡುಗಳ ಮುಂದೆ 23 ಓಟಗಳ ಅವಶ್ಯಕತೆ ಇದೆ 5ನೇ ಓವರಿನ ಚಾಲ್ತಿಯಲ್ಲಿ. ಎಸೆತಗಾರಿಕಾ ವಿಭಾಗದಲ್ಲಿ ನಿಜಾಮ್ ರವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಇರುವ ಬಲಿಷ್ಠ ದಾಂಡಿಗರ ಉಪಸ್ಥಿತಿ ಇದೆ. ಓರ್ವ ದಾಂಡಿಗ ಶರತ್ ಜೊತೆಯಾಗಿ ಮತ್ತೋರ್ವ ದಾಂಡಿಗ ಪ್ರತಾಪ್. ಸೊಗಸಾದ ದಾಳಿಗಾರಿಕೆ. ಮನವಿಯನ್ನು ಸಲ್ಲಿಸಲಾಗಿದೆ. ಪ್ರಥಮ ಚೆಂಡು ಬಲವಾದ ಮನವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗದ ದಾಳಿಗಾರರು ಮಾಡುವಂತದ್ದು ಈ ರೀತಿಯಲ್ಲಿನ ದಾಳಿಗಾರಿಕೆಯನ್ನ ಅದೇ ರೀತಿಯ ಮನವಿಯನ್ನ ಮಾಡಿಕೊಂಡರು. ಆದರೆ ನಕಾರ ಬಂದಿದೆ. ಆರಂಭಿಕ ಚೆಂಡಿಯಲ್ಲಿ ಚುಕ್ಕಿಯಾಗ್ತಾ ಇದೆ. 17 more left and 23 runs required for the victory. 17 ಚೆಂಡುಗಳು ಬಾಕಿ ಇದೆ. 23 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ದ್ವಿತೀಯ ಚೆಂಡನ್ನು ಕೂಡ ಇಲ್ಲಿ ಚುಕ್ಕಿಯಾಗಿಸ್ತಾ ಇದ್ದಾರೆ. ಎಸೆತಗಾರಿಕಾ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಂತ ನಿಜಾಮ್ ಆರಂಭಿಕ 2 ಚೆಂಡುಗಳನ್ನು ಸತತವಾಗಿ ಚುಕ್ಕಿಯಾಗಿಸ್ತಾ ಇದ್ದಾರೆ. ತೃತೀಯ ಬಾರಿ ಕೂಡ ಚುಕ್ಕಿ ಆಗ್ತಾ ಇದೆ. ಏನಾಗಿದೆ? ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ಮರಳಿ ಬರಲೇಬೇಕಾದ ಸಂದರ್ಭದಲ್ಲಿ ಚುಕ್ಕಿ ಚೆಂಡುಗಳು ಬರುತ್ತಾ ಇದೆ. ನಿಜಾಮ್ ರವರ ಮೊನಚಿನ ದಾಳಿಗಾರಿಕೆ ಇದು. ನೋಡಿ ಅಲ್ಲಿ ಎಸ್ 15 ಚೆಂಡುಗಳು ಬಾಕಿ ಇದೆ. 23 ಓಟಗಳ ಅವಶ್ಯಕತೆ ಇದೆ. ದಂಡಿಸಿದ್ರು ಅಲ್ಲಿ 1 ಅಂಕವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಇಲ್ಲಿ ಪ್ರಮುಖ ವಿಚಾರ. ಇಲ್ಲಿ 1 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಮೈಕ್ ಆಪರೇಟರ್ ಹೇಳಿದರೂ ಕೂಡ ಮೈಕ್ ಪಾಯಿಂಟ್ ಧಾವಿಸಿ ಬನ್ನಿ. ವಿಶೇಷ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಕಾರಣ ಯಾವುದೇ ರೀತಿಯಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ವೀಕ್ಷಕರಿಗೆ ಶಬ್ದಗಳು ಅಪ್ಪಳಿಸ್ತಾ ಇಲ್ಲ. 4 ಚೆಂಡುಗಳಲ್ಲಿ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟರು ನಿಜಾಮ್. 14 ಚೆಂಡುಗಳು ಬಾಕಿ ಇದೆ. 22 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಈ 2 ಚೆಂಡುಗಳು ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. 14 ಚೆಂಡುಗಳ ಮುಂದೆ 22 ಓಟಗಳ ಅವಶ್ಯಕತೆ. 1 ದೊಡ್ಡ ಹೊಡೆತ ಸಾಕು ಖಂಡಿತವಾಗಿಯೂ ಕೂಡ ಆ ಒತ್ತಡವನ್ನು ಕುಂಠಿತಗೊಳಿಸಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು. ಈ ಇರುವ ದಾಂಡಿಗರು ಕೊನೆಯ ಕ್ಷಣದವರೆಗೆ ನಿಂತರೆ ಖಂಡಿತವಾಗಿಯೂ ಕೂಡ ತಂಡ ಗೆದ್ದುಕೊಳ್ಳಬಹುದಾಗಿದೆ ಸುನಿಶ್ಚಿತವಾಗಿಯೂ ಕೂಡ. 14 ಚೆಂಡುಗಳು ಬಾಕಿ ಇರುವ ಸಂದರ್ಭದಲ್ಲಿ ನಿಜಾಮ್ ರವರ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಎಸೆದ 5 ಚೆಂಡುಗಳಲ್ಲಿ ಕೇವಲ 2 ಓಟಗಳನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಕೊನೆಯ ಚೆಂಡು ಖಾತೆಯಲ್ಲಿ ಒಟ್ಟಾಗಿ
34 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. ಮತ್ತೊಮ್ಮೆ ದಂಡಿಸತಕ್ಕಂತ ಪ್ರಯತ್ನ, ಆದರೆ ನಿರೀಕ್ಷಿತ ಮಟ್ಟದ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಒಂದು ಅಂಕವನ್ನು ಪೂರ್ತಿಗೊಳಿಸುವಾಗ ವಾಡೆನೋವಾ ನಿಜಾಮ್ ರವರ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಲೆಗ್ ಬಾಯ್ಸ್ ಮುಖಾಂತರವಾಗಿ ಅಂಕವನ್ನು ಬಿಟ್ಟು ಕೊಡುವುದಾದರೆ ಇಲ್ಲಿ 3 ಓಟವನ್ನ ಬಿಟ್ಟುಕೊಟ್ಟಂತಹ ಗಳಿಸಿಕೊಂಡಂತಹ ಓವರ್ ಇಲ್ಲಿಗೆ ನಾಂದಿ ಹಾಡಿದೆ. 12 ಚೆಂಡುಗಳು ಬಾಕಿ ಇದೆ ಮಜೀದ್ ಅವರೇ. 12 ಚೆಂಡುಗಳ ಮುಂದೆ 20 ಓಟಗಳ ಅವಶ್ಯಕತೆ. ಪ್ರತಿಯೊಂದು ಓವರ್ನಲ್ಲಿ 10 ರಂತೆ ಬರಬೇಕಾದರೆ ಒಂದೊಂದು ದೊಡ್ಡ ಹೊಡೆತ ಬಂದರೆ ಸಾಕು. ಪ್ರತಿ ಓವರ್ನಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ವಿಜಯಶಾಲಿಯಾಗಲು ರೋಚಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದೆ ಪಂದ್ಯಾಟ. ಒಂದು ಕಡೆಯಲ್ಲಿ ಟೊರ್ಪಿಡೋಸ್ ಕಾಣ, ಮತ್ತೊಂದು ಕಡೆಯಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ್, ಒಂದು ಕಡೆಯಲ್ಲಿದ್ದಾರೆ ಶರತ್, ಮತ್ತೊಂದು ಕಡೆಯಲ್ಲಿ ಪ್ರತಾಪ್. ಎಸೆತಗಾರಿಕಾ ವಿಭಾಗದಲ್ಲಿ ಪೆನಾಲ್ಟಿಮೇಟ್ ಓವರಿನ ಜವಾಬ್ದಾರಿ ಯಾರಿ ಕಡೆಗೆ ಬರಲಿಕ್ಕಿದೆ ಎಂಬುದಕ್ಕೆ ಇಲ್ಲಿ ಪ್ರಶ್ನೆಗೆ ಉತ್ತರವಂತೂ ಬರುತ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಐದು ಓವರ್ಗಳ ಆಟ ಮುಕ್ತಾಯ. ತಂಡದ ಗಳಿಕೆಯಲ್ಲಿ ಒಟ್ಟು ಖಾತೆಯಲ್ಲಿ 35ಕ್ಕೆ 3 ವಿಕೆಟ್ ನಷ್ಟದಲ್ಲಿ ಉಳಿದಂತಹ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ನಿಸಾರ್ 20 ಓಟವನ್ನು ಗಳಿಸಬೇಕಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ಇನ್ನೂ ಕೂಡ ಭರವಸೆ ದಾಂಡಿಗ ಶರತ್ ಬೋಲಂಗಡಿ ಇದುವರೆಗೆ 2 ಸಿಕ್ಸರ್ ಅನ್ನು ಬಾರಿಸಿಕೊಂಡು ತಂಡದಲ್ಲಿ ಆಧಾರ ಸ್ತಂಭವಾಗಿ ಆಟವನ್ನು ಮುಂದುವರಿಸಿದರೆ ಇನ್ನೂ ಕೂಡ ತಂಡಕ್ಕೆ ಭರವಸೆ ಇದೆ ಶರತ್ ಮೇಲೆ. 12 ಚೆಂಡುಗಳು ಬಾಕಿದೆ. ಪ್ರಥಮ ಬಾರಿಯಾಗಿರ್ತಕ್ಕಂಥ ದಾಳಿಗಾರ ಇಲ್ಲಿ ದಾಳಿಗಾರಿಕಾ ವಿಭಾಗದಲ್ಲಿ ನಿಜಾಮ್ ಅವರನ್ನು ಗುರುತಿಸಿಕೊಳ್ತಾ ಇದೆ. ಆರಂಭಿಕ ಚೆಂಡು ಸೊಗಸಾದ ರೀತಿಯ ನೆಲಮಟ್ಟದ ದಾಳಿಗಾರಿಕೆ. ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಈ ಗಳಿಗೆಯಲ್ಲಿ 35ಕ್ಕೆ 5 ಎಂಬ ರೀತಿಯಲ್ಲಿತ್ತು. ಇದೀಗ ಈ ತಂಡ ದಾಖಲಿಸಿಕೊಂಡದ್ದು 35ಕ್ಕೆ 3. ಇದೀಗ 36ಕ್ಕೆ ದಾಪುಗಾಲಿಡುತ್ತಾ ಇದೆ. 19 ಓಟಗಳ ಅವಶ್ಯಕತೆ ಇದೆ 11 ಚೆಂಡುಗಳ ಮುಂದೆ. 36 ಕಾಣ ಸಿಗ್ತಾ ಇದೆ. ಮೈಕ್ ಆಪರೇಟರ್ ದಯವಿಟ್ಟು ಇಲ್ಲಿದ್ರು. 19 ಓಟಗಳ ಅವಶ್ಯಕತೆ ಇದೆ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ನೆಲಮಟ್ಟದ ಹೊಡೆತ ದಾಖಲಾಗಿದೆ. ವೈಡ್ ಇಸ್ ಲಾಂಗ್ ಆನ್ ತುದಿಯಲ್ಲಿ ಚೆಂಡು. ನವಾಜ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಕೇವಲ 1 ಓಟಕ್ಕೆ ಮಾತ್ರ ಸೀಮಿತಗೊಳಿಸುವಂತ ರೀತಿಯಲ್ಲಿ ನಕ್ಷತ್ರ ಪಾಲನೆ, ಅದೇ ರೀತಿಯಲ್ಲಿ ಹೊಡೆತಗಾರಿಕೆ ಕಂಡು ಬಂದಿದೆ. 1 ಅಂಕದ ಸೇರ್ಪಡೆಯೊಂದಿಗೆ 37 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. 10 ಚೆಂಡುಗಳು ಬಾಕಿ ಇದೆ. 10 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 10 ಚೆಂಡುಗಳ ಮುಂದೆ 18 ಬೇಕಾಗಿದೆ. ಈ 4 ಚೆಂಡುಗಳು ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ನಿರ್ಣಾಯಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತ ನಿಜಾಮ್ ಎಸೆತಗಾರಿಕಾ ವಿಭಾಗದಲ್ಲಿ ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟು ಅವಕಾಶ. ಹರಿಯಾಣಿಚ್, ಓ ಮೈ ಗಾಡ್, ಇಟ್ಸ್ 1 ರನ್. ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ದಾಳಿಗಾರನಿಗೆ ಚೆಂಡನ್ನು ಸ್ಥಾನಾಂತರಿಸಿದ್ರೆ ಅವಕಾಶ ಇದ್ದಿತ್ತು, ಆದರೆ ನೇರ ಗುರಿ ಆಗ್ತಿದ್ರೆ ಪೆವಿಲಿಯನ್ಗೆ ಮರಳಬಹುದಾಗಿತ್ತು. ಆದರೆ ದುರದೃಷ್ಟವಶಾತ್ ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. 3 ಚೆಂಡುಗಳ ಮುಕ್ತಾಯ. 9 ಚೆಂಡುಗಳು ಬಾಕಿ ಇದೆ. 9 ಚೆಂಡುಗಳು ಬಾಕಿ ಇದೆ. 17 ಓಟಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡಲ್ಲಿ 2 ಅಂಕಗಳನ್ನು ಸರಿಸುಮಾರು ದಾಖಲಿಸಿಕೊಂಡರೆ ಖಂಡಿತವಾಗಿ ಕೂಡ ಗೆದ್ದುಕೊಳ್ಳಬಹುದಾಗಿದೆ. 9 ಚೆಂಡು 17 ಓಟಗಳ ಅವಶ್ಯಕತೆ. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ನಿಂತು ನೋಡುವಂತಹ ಪರಿಸ್ಥಿತಿಯಲ್ಲಿ ವೀಕ್ಷಕರು ಕಾರಣ ಮೂಕ ವಿಸ್ಮಿತರಾಗಿ ಮೈನವಿರೇಳಿಸುವಂತ ರೀತಿಯಲ್ಲಿ ದಾಳಿಗಾರಿಕೆಗಿಂತಲೂ ಮಿಗಿಲಾಗಿನ ಕ್ಷಣ ಮಾತ್ರದಲ್ಲಿ ಮಾಡಿಕೊಳ್ಳುವಂತಹ ಗೂಟ ಪಾಲನೆ. ಒನ್ ಆಫ್ ದ ಟಾಪ್ ಕ್ಲಾಸ್ ವಿಕೆಟ್ ಕೀಪಿಂಗ್ ಹಿಯರ್ ಫ್ರಮ್ ಮಿಸ್ಟರ್ ಮನ್ಸೂರ್ ರಂತಡ್ಕ. 8 ಚೆಂಡುಗಳು ಬಾಕಿ. 8 ಚೆಂಡುಗಳ ಮುಂದೆ 17 ಓಟಗಳ ಅವಶ್ಯಕತೆ. ಈ 2 ಚೆಂಡುಗಳು ಮಜೀದ್ ಅವರೇ ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ಕಳೆದ ಆವೃತ್ತಿಯಲ್ಲಿ ಸುದೀರ್ಘ ಸತತವಾಗಿರತಕ್ಕಂಥ ಚಾಂಪಿಯನ್ ಪಟ್ಟವಲಂಕರಿಸಿಕೊಂಡಂತ ತಂಡ ಈ ಆವೃತ್ತಿಯಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಈ ಕಾಂಗ್ರೆಸ್ ಟ್ರೋಫಿ ನಂದಾವರ 2026ರಲ್ಲಿ ಚಾಂಪಿಯನ್ ಪಟ್ಟವಲಂಕರಿಸಿಕೊಳ್ಳಲೇಬೇಕೆಂಬ ಪಣವನ್ನು ತೊಟ್ಟು ಕಣಕ್ಕಿಳಿದಂತ ತಂಡ ಟೊರ್ಪಿಡೋಸ್ ಕಾಣ. 8 ಚೆಂಡುಗಳ ಮುಂದೆ 17 ಓಟವನ್ನು ಕಟ್ಟಿ ಹಾಕುವರೆ ಅಥವಾ ಈ 2 ಚೆಂಡುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಈ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ವಿಜಯಶಾಲಿಯಾಗುವರೆ. ಖಂಡಿತವಾಗಿಯೂ ಪ್ರಥಮ ಓವರ್ ದುಬಾರಿಯಾಗಿರ್ತಕ್ಕಂಥ ದಾಳಿಗಾರ ನಿಜಾಮ್ ಇಲ್ಲಿ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಇನ್ನು ಕೂಡ ಶರತ್ ಅವರ ಮೇಲೆ ಬಹಳಷ್ಟು ಭರವಸೆ ಇದೆ. ಅಂತಿಮ 2 ಚೆಂಡನ್ನು ಎಸೆಯಬೇಕು. ರೈಟ್ 30 ವಿಕೆಟ್ ಮುಖ್ಯವಾಗಿ ಶ್ರೇಷ್ಠ ದಾಳಿಗಾರಿಕೆ. ಇಲ್ಲಿ ಅತ್ಯುತ್ತಮ ರೀತಿಯ ದಾಳಿಗಾರಿಕೆ ಇದು. ಎಸೆತಕ್ಕೆ ಅವಕಾಶವನ್ನು ಬಿಟ್ಟುಕೊಟ್ಟಿದ್ರು. ಇಲ್ಲಿ ನೇರ ಗುರಿ ಬಿದ್ದಿದೆ. ಮತ್ತೆ 1 ಓಟಗಳ ಸೇರ್ಪಡೆಯೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಖಾತೆಯಲ್ಲಿ ಈಗ ಅಂಕಿಅಂಶ ಪಟ್ಟಿಯಲ್ಲಿ 39 ಬಂದಿದೆ. ಉಳಿದಂತಹ 7 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟ ಬೇಕು. ತೃತೀಯ ತೀರ್ಪುಗಾರರ ಮೊರೆ ಹೋಗ್ತಾ ಇದೆ. ತೃತೀಯ ತೀರ್ಪುಗಾರನ ಅಂತಿಮ ತೀರ್ಪು ಅಂತ ಇದೀಗ ಹೊರಬರಲಿಕ್ಕಿದೆ.
ಬಾಲ್ ಫೇರ್ ಡೆಲಿವರಿ, ರನ್ ಔಟ್ ಇರುವುದಿಲ್ಲ, ನಾಟ್ ಔಟ್. ಟೈಮ್ ಔಟ್. ಸಮಯವನ್ನ ಮೀರಿಕೊಂಡಿದ್ದಾರೆ. ಕ್ಷೇತ್ರಪಾಲಕರ ಆಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. 7 ಚೆಂಡುಗಳು ಬಾಕಿ, 16 ಓಟಗಳ ಅವಶ್ಯಕತೆ. ಖಂಡಿತವಾಗಿಯೂ ಕೂಡ ಗಮನಿಸಿಕೊಳ್ಳಬೇಕಾದ ವಿಚಾರವೆಂದರೆ 42 ಚೆಂಡುಗಳ ಮುಂದೆ 55 ಬೇಕಾಗಿದ್ದ ಸಂದರ್ಭದಲ್ಲಿ ಪ್ರಥಮ ಓವರಿನಲ್ಲಿಯೇ 15 ಅಂಕಗಳು ದಾಖಲಾಗಿತ್ತು. 36 ಚೆಂಡುಗಳ ಮುಂದೆ 40 ಓಟಗಳು ಬೇಕಾಗಿತ್ತು. 18 ಚೆಂಡುಗಳ ಮುಂದೆ 23 ಬೇಕಾಗಿತ್ತು. 12 ಚೆಂಡುಗಳ ಮುಂದೆ 20 ಬೇಕಾಗಿತ್ತು. ಇದೀಗ 7 ಚೆಂಡುಗಳ ಮುಂದೆ ಬೇಕಾಗಿರುವಂತದ್ದು 16. ಈ ಚೆಂಡಲ್ಲಿ ಬಹುತೇಕ ಪಂದ್ಯದ ಫಲಿತಾಂಶ ನಿರ್ಧಾರವಾಗಲಿಕ್ಕಿದೆ. ಉಲ್ಟಾ ದಂಡಿಗೆ ಪ್ರಯತ್ನ, ಸೊಗಸಾದ ಹೊಡೆತ ಇದು. A shot and the much required 6 coming from the plate. What a shot! 7 ಚೆಂಡುಗಳ ಮುಂದೆ 16 ಬೇಕಾಗಿತ್ತು. ಪ್ರತಾಪ್ ಎಂಬ ನಾಮ, ಸೊಗಸಾದ ಹೊಡೆತ ಇದು. 6 ಓಟಗಳೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ರೋಚಕ ಸ್ಥಿತಿಗೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ ನೋಡಿ. ಅನ್ಪ್ರೆಡಿಕ್ಟಬಲ್ ಗೇಮ್. ಪ್ರತಾಪ್ ಎಂಬ ನಾಮ ಕೊನೆಯ ಚೆಂಡಲ್ಲಿ ಸ್ವಿಚ್ ಇಟ್ ಕಮ್ಸ್ ಇನ್ ಟು ಪ್ಲೇ. ಈತನಿಗೆ ಲೆಗ್ ಸೈಡ್ ವಿಭಾಗದಲ್ಲಿ ಕ್ಷೇತ್ರಪಾಲಕರ ಆಯೋಜನೆಯನ್ನು ಮಾಡಿಕೊಂಡಿದ್ರು. ಆದರೆ ಈತನ ಆಫ್ ಸೈಡ್ ವಿಭಾಗ ಅರ್ಥಾತ್ ಸ್ವಿಚ್ ಇಟ್ ಮೇಲ್ಭಾಗದಲ್ಲಿ ಸೊಗಸಾದ ಹೊಡೆತ ಕಂಡು ಬಂದಿದೆ. ಪ್ರತಾಪ್ ತಂಡಕ್ಕೆ ಪ್ರತಾಪಮಾನವಾಗಿ ಬರುತ್ತಾ ಇದ್ದಾರೆ. ಪ್ರಥಮ ಇನ್ನಿಂಗ್ಸ್ 6ನೇ ಓವರ್ ಅನ್ನು ಗಮನಿಸಿಕೊಳ್ಬೇಕು. ಆ ಓವರಿನಲ್ಲಿ 1 ಸಿಕ್ಸರ್ ದಾಖಲಾಗಿತ್ತು. ಸಿನಾನ್ ಅವರ ಬ್ಯಾಟ್ ಮುಖೇನವಾಗಿ ಸಿಡಿಯಲ್ಪಟ್ಟ ಆ ಒಂದು ಹೊಡೆತ. ಆ 6ನೇ ಓವರ್ನಲ್ಲಿ 14 ಅಂಕಗಳು ದಾಖಲಾಗಿತ್ತು. ಇಲ್ಲಿನ 6ನೇ ಓವರ್ನಲ್ಲಿ 10 ಅಂಕಗಳು ದಾಖಲಾಗಿದೆ. ಕೊನೆಯ 6 ಚೆಂಡುಗಳ ಮುಂದೆ ಎಷ್ಟು ಬೇಕು ಎಂಬ ಪ್ರಶ್ನೆಯನ್ನು ಕೇಳುವುದಾದರೆ ಪ್ರೇಕ್ಷಕರೇ, 10 ಓಟಗಳ ಅವಶ್ಯಕತೆ. 12 ಚೆಂಡುಗಳ ಮುಂದೆ 20 ಬೇಕಾಗಿತ್ತು. 10 ಅಂಕವನ್ನು ದಾಖಲಿಸಿಕೊಂಡ್ರು. ಅದೇ 10 ಅಂಕವನ್ನು ಕೊನೆಯ ಓವರ್ನಲ್ಲಿ ದಾಖಲಿಸಿಕೊಳ್ಬೇಕು. 6 ಚೆಂಡು 10 ಓಟಗಳ ಅವಶ್ಯಕತೆ. ಅದೃಷ್ಟ ದೇವತೆ ಯಾರ ಕಡೆ ಕುಲಾಯಿಸಲಿಕ್ಕಾದಾಳೆ ಎಂಬುದು ಪ್ರಮುಖ ವಿಚಾರವಾಗಲಿಕ್ಕಿದೆ. ಕಾರಣ ಅಷ್ಟು ಮರಗಳ ಮಧ್ಯೆ ಸಾಗಿ ಬಂದಂತಹ ದೊಡ್ಡ ಹೊಡೆತ. ಟೋರ್ಪಿಡೋಸ್ ಕಾಣ ತಂಡದ ಪರವಾಗಿ ಅದೃಷ್ಟ ದೇವತೆ ಇದೆಯೋ ಅಥವಾ ಜೆಡಿ ಬಾಯ್ಸ್ ಬಂಟ್ವಾಳ ಕಡೆ ವಾಲಲಿಕ್ಕಿದೆಯೋ ಎಂಬುದು ನಿರ್ಣಾಯಕ ಪ್ರಶ್ನೆ. ಕಾರಣ 6 ಚೆಂಡುಗಳು 10 ಓಟಗಳ ಅವಶ್ಯಕತೆ. ನಿಜಾಮ್ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಆಫ್ ಸೈಡ್ ವಿಭಾಗದಲ್ಲಿ ದಂಡಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಲೆಗ್ ಬಾಯ್ಸ್ ಮುಖೇನವಾಗಿ ಅಂಕದ ಸೇರ್ಪಡೆಯಾಗಲಿಕ್ಕಿದೆ. ಯಾವ ವೀಕ್ಷಕರಿಂದಲೂ ಕೂಡ, ಯಾವ ತಂಡದ ಆಟಗಾರರಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಈ ಪಂದ್ಯಾಟದಲ್ಲಿ ವಿಜಯಶಾಲಿ ಯಾರೆಂದು. ಕಾರಣ ಕೇಪಬಲ್ ಹಿಟರ್ಸ್ ಫಾರ್ ದ ರೈಟ್ ಸಿಚುವೇಶನ್. ಶರತ್ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಮಿಸ್ಟರ್ ಪ್ರತಾಪ್ ಇದ್ದಾರೆ. ಎಸೆತಗಾರಿಕಾ ವಿಭಾಗದಲ್ಲಿ ಕಳೆದ ಓವರ್ನಲ್ಲಿ ಕೇವಲ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟ ನಿಜಾಮ್ ಇದ್ದಾರೆ. ಆರಂಭಿಕ ಚೆಂಡಲ್ಲಿ 1 ಓಟವನ್ನು ಬಿಟ್ಟುಕೊಟ್ಟ ಬಳಿಕ 5 ಚೆಂಡುಗಳು ಬಾಕಿ, 9 ಓಟಗಳ ಅವಶ್ಯಕತೆ. ಶ್ರೇಷ್ಠ ಮಟ್ಟದ ದಾಳಿ. ವಿ ಬಿಲೀವ್ ಇನ್ ಜಸ್ಸಿ ಬಾಯ್ ಜಸ್ಟ್ ಲೈಕ್ We believe in Jesse Boy just like we believe in Nizam from Torpedoes Khana because ಆರಂಭಿಕ 2 ಚೆಂಡುಗಳು ಬಿಟ್ಟುಕೊಟ್ಟುದು ಕೇವಲ 1 ಓಟವನ್ನು ಮಾತ್ರ. ನಿರ್ಣಾಯಕ ಪರಿಸ್ಥಿತಿಯಲ್ಲಿ ಪ್ರಮುಖ ದಾಂಡಿಗನ ವಿಕೆಟ್ ಅನ್ನು ಕೂಡ ಪಡೆಕೊಂಡ್ರು. ನಂಬರ್ 6ನೇ ಕ್ರಮಾಂಕದಲ್ಲಿ ವಿಶಾಲ್. 4 ಚೆಂಡುಗಳು ಬಾಕಿ, 9 ಓಟಗಳ ಅವಶ್ಯಕತೆ. ಕನೆಕ್ಟ್ ಅನ್ನು ಮಾಡಿಕೊಂಡರೆ ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡ ನಿರೀಕ್ಷಿಸಬಹುದಾದಂತಹ ಪ್ರಮುಖ ದಾಂಡಿಗ. ಸುದೀರ್ಘ ವರ್ಷಗಳ ಕಾಲ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪಾಳ್ಯದಲ್ಲಿ ಬೆಳಗಿದಂತಹ ಪ್ರತಿಭೆ ವಿಶಾಲ್ ಜೆಡಿ. 4 ಚೆಂಡುಗಳು ಬಾಕಿ, 9 ಓಟಗಳ ಅವಶ್ಯಕತೆ. ಇಲ್ಲಿ ಚೆಂಡುಗಳನ್ನು ಚುಕ್ಕಿಯಾಗಿಸಲೇಬೇಕಾದ ಅನಿವಾರ್ಯತೆ ದಾಳಿಗಾರನಿಗಿದ್ರೆ. 1 ದೊಡ್ಡ ಹೊಡೆತವನ್ನು ಬಾರಿಸಬೇಕೆಂಬ ಅನಿವಾರ್ಯತೆ ಇಲ್ಲಿ ದಾಂಡಿಗನಿಗಿದೆ. 1 ಅಂಕವನ್ನು ಪೂರ್ತಿಗೊಳಿಸುತ್ತಾ ಅಂಕವನ್ನ ಮುಂದೂಡುತ್ತಾ ಇದ್ದಾರೆ. 3 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 47 ಕಾಣ ಸಿಗ್ತಾ ಇದೆ. 3 ಚೆಂಡುಗಳು ಬಾಕಿ, ಬೇಕಾಗಿದೆ 8. ಯಾರಿಗುಂಟು ವಿಜಯದ ನಂಟು. 3 ಚೆಂಡುಗಳ ಮುಂದೆ 8 ಬೇಕಾಗಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ ಖಾತೆಯನ್ನು ಗಮನಿಸಿಕೊಳ್ಳುವುದಾದ 47. ದಾಂಡುಗಾರಿಕಾ ವಿಭಾಗದಲ್ಲಿ ಶರತ್ ಅವರನ್ನ ಗುರುತಿಸಿಕೊಳ್ತಾ ಇದ್ದಾವೆ. ತಂಡಕ್ಕೋಸ್ಕರ 2 ಸಿಕ್ಸರ್ಗಳನ್ನ ಬಾರಿಸುವ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಟ್ಟ ಪ್ರತಿಭೆ.
ಕನಸನ್ನ ಬಿತ್ತಿದಂತಹ ಪ್ರತಿಭೆ, ಭರವಸೆಯ ದಾಂಡಿಗ ಶರತ್ ಅವರ ಉಪಸ್ಥಿತಿ ಇದೆ ದಂಡುಗಾರಿಕಾ ವಿಭಾಗದಲ್ಲಿ. 3 ಚೆಂಡುಗಳ ಮುಂದೆ 8 ಬೇಕಾಗಿದೆ. 2 ಚೆಂಡಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬಹುದಾದರೆ ಈ 4ನೆಯ ಚೆಂಡು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ದಂಡಿಸಿದ್ರು ಶರತ್, man, you did it! What a shot! He goes down the ground, he goes out of the ground, just like the commentator says. Harsha Bhogle says to Virat Kohli shots against Haris Rauf. I just remembering that shot again. That words again. He goes down the ground. He goes out of the ground. 2 ಚೆಂಡುಗಳು ಬಾಕಿ, 2 ಓಟಗಳ ಅವಶ್ಯಕತೆ. ಅದೃಷ್ಟ ದೇವತೆ ಯಾರ ಕೂಡ ಕುಲಾಯಿಸಲಿಕ್ಕಿದ್ದಾಳೆ ಎಂಬುದು ಪ್ರಮುಖ ವಿಚಾರವಾಗಲಿಕ್ಕಿದೆ. 3ನೆಯ ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾರೆ ಶರತ್. 3 ಚೆಂಡುಗಳ ಮುಂದೆ 8 ಬೇಕಾಗಿತ್ತು ಸಂದರ್ಭದಲ್ಲಿ ಆಪತ್ ಬಾಂಧವನಾಗಿ ತಂಡಕ್ಕೆ ಆಸರೆಯಾಗ್ತಾ ಇದ್ದಾರೆ. ನಂಬರ್ 3ನೆಯ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಪ್ರತಿಭೆ 19 ಅಂಕವನ್ನು ದಾಖಲಿಸಿಕೊಂಡರು. ಈ 19 ಅಂಕಗಳ ಪೈಕಿ 3 ಸಿಕ್ಸರ್ ಮಜೀದವರೇ. 3 ಚೆಂಡುಗಳ ಮುಂದೆ 8 ಬೇಕಾಗಿದ್ದ ಸಂದರ್ಭದಲ್ಲಿ ಬರಲೇಬೇಕಾದ ಸಿಕ್ಸರ್ ಹೇಳಿದ್ದೆ. ಈ 4ನೆಯ ಚೆಂಡು ನಿರ್ಣಾಯಕವೆಂದು. ಯಾವ ಸಂದರ್ಭದಲ್ಲಿ ಸಿಕ್ಸರ್ ಬೇಕೋ ಆ ಸಂದರ್ಭದಲ್ಲಿ ಬಂತು ನೋಡಿ. ಆ 6ನೇ ಓವರಿನ ಕೊನೆಯ ಚೆಂಡಲ್ಲಿ ಸಿಕ್ಸರ್ ಅನ್ನು ಬಾರಿಸಬೇಕಾದ ಸಂದರ್ಭದಲ್ಲಿ ಬಂತು ಕೂಡ. 2 ಚೆಂಡುಗಳ ಮುಂದೆ 2 ಬೇಕಾಗಿದ್ದ ಸಂದರ್ಭದಲ್ಲಿ ಮನ್ಸೂರ್ ರನ್ ತಡ್ಕ. ವಾಟ್ ಅ ಮ್ಯಾಚ್, ವಾಟ್ ಅ ಮ್ಯಾಚ್ ವಿ ಆರ್ ವಿಟ್ನೆಸಿಂಗ್ ಹಿಯರ್, ವಿ ಆರ್ ವಾಚಿಂಗ್ ಹಿಯರ್. ಇಸ್ ಅಬ್ಸಲ್ಯೂಟ್ ಸಿನಿಮಾ. ಜೋರಾದ ಚಪ್ಪಾಳೆ ಬರಬೇಕಾಗಿದೆ ಶರತ್ ರವರಿಗೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಿಸ್ಟರ್ ಶರತ್. ಖಂಡಿತವಾಗಿ ಕೂಡ ತಂಡವನ್ನು ಕಟ್ಟಿ ಬೆಳೆಸಿದ ಪ್ರತಿಭೆ, ಖಂಡಿತವಾಗಿ ಕೂಡ ಶಾಕೀರ್ ಅವರಿಂದ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕ್ಷಣಗಳನ್ನು ಕೂಡ ನಾವು ಇಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಕಾರಣ 3 ಚೆಂಡುಗಳ ಮುಂದೆ 8 ಬೇಕಾಗಿದ್ದ ಸಂದರ್ಭದಲ್ಲಿ ಬಾರಿಸಿದ ಚೇತನ್ ಎಂಬುವ ದಾಂಡಿಗ ಕ್ಷೇತ್ರಪಾಲಕ ಯಾವ ಚೆಂಡನ್ನು ಕೂಡ ತಡೆ ಹಿಡಿಯುವ ಪ್ರತಿಭೆ. ಆತನ ಮೇಲ್ಭಾಗದಲ್ಲಿ ಸಿಕ್ಸರ್ ಅನ್ನು ಬಾರಿಸಬೇಕಾದರೆ he has a capability to hit a sixer in every situation. ಖಂಡಿತವಾಗಿ ಕೂಡ ಶರತ್ ಕಟ್ಟಿ ಬೆಳೆಸಿದ ಇನ್ನಿಂಗ್ಸ್ ಅನ್ನ ಗೆಲ್ಲಿಸಿಕೊಟ್ಟರೆ ಖಂಡಿತವಾಗಿ ಕೂಡ ತಂಡ ಆತ್ಮವಿಶ್ವಾಸದೊಂದಿಗೆ ಮುಂದಿನ ಪಂದ್ಯಾಟದಲ್ಲೂ ಕೂಡ ಆಡಿಕೊಳ್ಳಬಹುದು. ಪೃಥ್ವಿ ತಂಡಕ್ಕೆ ಪೃಥ್ವಿಯನ್ನ ನೀಡಬಹುದೇ? ತೃಪ್ತಿದಾಯಕವಾಗಿರತಕ್ಕಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳಬಹುದೇ? ಇಲ್ಲಿ 1 ಚೆಂಡು ಬಾಕಿ, 2 ಓಟಗಳ ಅವಶ್ಯಕತೆ. 1 ಚೆಂಡು ಬಾಕಿ ಇದೆ, 2 ಓಟಗಳ ಅವಶ್ಯಕತೆ ಇದೆ. ಧ್ವನಿವರ್ಧಕ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೇಳ್ತಾ ಇದ್ರೆ ಇನ್ನೂ ಕೂಡ ರೋಚಕವಾಗ್ತಾ ಇರ್ತಿತ್ತು ಖಂಡಿತವಾಗಿ ಕೂಡ ಮಜೀದ್ ಅವರೇ. ಕಾರಣ ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಧ್ವನಿವರ್ಧಕ ನಿಗದಿತ ವೇಳೆಯಲ್ಲಿ ವೀಕ್ಷಕರಿಗೆ ತಲುಪುತ್ತಾ ಇಲ್ಲ. ಇಲ್ಲಿ ಟೈಮ್ ಔಟ್ ಅಗೈನ್, ಸೆಕೆಂಡ್ ಟೈಮ್. ಜೈ ಭಾರತ್ ನಂದ ಅವರ ತಂಡದ ಪದಾಧಿಕಾರಿಯಾಗಿರತಕ್ಕಂಥ ಅಶ್ರಫ್ ರವರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದಾವೆ. ವೀಕ್ಷಕ ವರ್ಣ ಕೊಠಡಿಯತ್ತ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಕ್ವೇಷನ್ ಅನ್ನ ಗಮನಿಸಿಕೊಳ್ತಾ ಇದ್ದೇವೆ. 1 to go, 2 to get. 1 ಚೆಂಡು ಬಾಕಿ, 2 ಓಟಗಳ ಅವಶ್ಯಕತೆ. ನಿಜಾಮ್ ಇಂಟು ಬಾಲ್ 2. ಪೃಥ್ವಿ ಜೇಡಿ ದಂಡಿಸಿದ್ರು. 1 ಗಳಿಕೆ, ಶಾರ್ಟ್ ಮಿಡ್ ವಿಕೆಟ್ and 1 run and that's it. Match ended with a tie. Match ended with a tie. That's it. Here we go, the super over. ಸೊಗಸಾದ ರೀತಿಯ ಪಂದ್ಯಾಟ ಇದು. ನೆರೆದಿರತಕ್ಕಂಥ ಪ್ರೇಕ್ಷಕರಿಗೆ